ನೋಡಿ ಇದು ಕೋಲ್ಡ್ ವಾಟರ್ ಸರ್. ಒಂದು ನಿಮಿಷ ಸರ್, ನೋಡಿ ವೀಕ್ಷಕರೇ, ಇದು ಕೋಲ್ಡ್ ವಾಟರ್. ಓಕೆ, ಸೆಂಟರ್ಗೆ ಬಂದರೆ ಆಫ್ ಬರುತ್ತೆ ಸರ್. ಆಫ್ ಆಯಿತು. ಆಫ್ ಬರುತ್ತೆ ನೋಡಿ. ಈ ಕಡೆ ತಿರ್ಸಿದ್ರೆ ಹಾಟ್ ವಾಟರ್ ಬರುತ್ತೆ. ಹಾಟ್ ವಾಟರ್ ಸ್ಟಾರ್ಟಿಂಗ್ ನಮಗೆ 27 ಡಿಗ್ರೀಸಿಂದ ಸ್ಟಾರ್ಟ್ ಆಗುತ್ತೆ. ಅಂದರೆ 27 ಅಂದರೆ ನಾರ್ಮಲ್ ವಾಮ್ ವಾಟರ್, ಅಂದರೆ ಮನೆಯಲ್ಲಿರೋಂಥ ಟ್ಯಾಪ್ ವಾಟರು. ಅಲ್ಲಿಂದ ಸ್ಟಾರ್ಟ್ ಆಗಿ 33, 34, 35, 36 ಈ ಥರ ಹೋಗ್ತಾ ಇರುತ್ತೆ. ನೀವು ಟಚ್ ಮಾಡಿ ನೋಡ್ಬೋದು ಸರ್, ಆಲ್ರೆಡಿ ಬಿಸಿಲು ರೆಡಿ ಆಗೋಗುತ್ತೆ. ಶುರುನಾ ನೋಡಿ. ಓ ಹೌದಲ್ಲ ಸರ್, 3 ಸೆಕೆಂಡಿಂದ 5 ಸೆಕೆಂಡ್ಗೆ ಇಷ್ಟೇ ನೋಡಿ. 46, 47 ಡಿಗ್ರಿ ಟೆಂಪರೇಚರ್ ಮೇಲೆ ಹಿಡಿಯೋಕ್ಕಾಗಲ್ಲ ನಮ್ಮ ಕೈಲಿ. ನಾವಿದನ್ನ ಕೈ ಹಿಡ್ಲಿಕ್ಕೆ ಆಗಲಿಲ್ಲ. ಟೆಕ್ನಾಲಜಿ ಆ ಥರದ್ದು. ನೀರು ಬರಲಿಲ್ಲ ಅಂದರೆ ಆಫ್ ಅಷ್ಟೇನೆ. ಕಟ್ ಆಫ್ ಮತ್ತೆ ನೀರು ಬರೋವರೆಗೂ ಆನ್ ಆಗಲ್ಲ ಸರ್. ನೀರು ಬಂದರೆ ಮತ್ತೆ ಆನ್ ಆಗುತ್ತೆ. ಆ ಥರ ಇರುತ್ತೆ. ಆನ್ ಮಾಡಿ ನೀರು ಆನ್ ಮಾಡಿ. ಹೌದು, ಫುಲ್ ಡೆಮೋ ಕೊಡ್ತೀವಿ ನೋಡಿ ವೀಕ್ಷಕರೇ. ಬಂತು ಸರ್, ಬಂತು. ನೋಡಿ ಸರ್, 58 ಡಿಗ್ರಿ. ನೀರಿದ್ರೆ ಮಾತ್ರನೇ, ಮತ್ತೆ ತಲೆಗೆಡಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಬಿಸಿ 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 ನೀರು ತಳದಲ್ಲಿ ಇಟ್ಕೊಳ್ಳಿಕ್ಕೆ ಆಗಲ್ಲ. ಒಂದ್ಸಲ ನಾನು ನಿಮಗೆ ಬಕೆಟಲ್ಲಿ ಹಾಕ್ತೀನಿ ನೋಡಿ ಸರ್ ನೀರು. ಹಾಗೆ ಸರ್, ಇದು ಹೊಗೆ ನೋಡಿ ಸರ್ ಹೆಂಗೆ ಬರುತ್ತೆ. ಈ ಥರ ನಮಗೆ ಹೊಗೆ ಬರ್ತಾ ಇದೆ ಸರ್. ಹೊಗೆ ಬರುತ್ತೆ ಸರ್. ಬರ್ತಾ ಇದೆ. ಅಂಡ್ 3 ಸೆಕೆಂಡ್ನಲ್ಲಿ ಬಿಸಿ ನೀರು ಕೊಡುವಂತಹ ಭಾರತದ ಏಕೈಕ ಟ್ಯಾಪ್ ಗೀಸರ್ ಅಂದ್ರೆ ಎನ್ಆರ್ ಕಾರ್ಪೊರೇಷನ್. ಹೌದು, ಸೇಮ್ ಥ್ರೆಡ್ಡಿಂಗ್ ಗೋಡೆ ಒಳಗಡೆ ಬರುತ್ತೆ. ಹಿಂಗೆ ಇರುತ್ತೆ. ಓಕೆ, ಇದೇ ನಲ್ಲಿನೇ ಇರುತ್ತೆ. ಇಲ್ಲೋ ಸ್ಟೀಲ್ ಯಾವುದೋ ಒಂದು ಇರುತ್ತೆ, ಬಟ್ ಎಲ್ಲದಕ್ಕೂ ಒಂದೇ ಸೈಜಲ್ಲೇ ಬರುತ್ತೆ. ಓಕೆ ಓಕೆ. ಇದನ್ನ ತೆಗೆದಾಕೊಂಡ್ಬಿಟ್ಟು ಪ್ಲಂಬಿಂಗ್ ಫಿಟ್ಟಿಂಗ್ಸ್ ಎಲ್ಲ ನೀವೇ ಕೊಡ್ತೀರಾ? ಎಲ್ಲ ಫುಲ್ ಸೆಟ್ ನಾವೇ ಕೊಡ್ತೇವೆ. ಓಕೆ, ಇದಿಷ್ಟೇ. ಇದು ನೋಡಿ, ಇದು ಹಿಂಗೆ ಫಿಟ್ ಮಾಡ್ಕೊಳ್ಳೋದು. ನಮ್ಗೆ ಯಾವ ಥರ ಪ್ಲಂಬರು ಏನು ಯಾರೋ ಅವಶ್ಯಕತೆ ಇರೋದಿಲ್ಲ. ನೋಡಿ, ತೊಗೊಂಡೋಗಿದ್ದನ್ನು ಈ ಥರ ಪುಷ್ ಮಾಡಿಬಿಡು. ಓಕೆ, ಬೇಕಂದ್ರೆ ನಮಗೆ ಪ್ರೆಷರ್ ಜಾಸ್ತಿ ಇದೆ ಅಂದರೆ ಸ್ವಲ್ಪ ಗಮ್ ಹಾಕೊಂಡ್ಬಿಟ್ರೆ ಆಗೋಯ್ತು ಅಷ್ಟೇ. ಸ್ನೇಹಿತರೆ, 18 ವರ್ಷಗಳ ನಂತರ RCBಗೆ ಕಪ್ ಬಂತು. ಆ್ಯಂಡ್ ಬಹಳ ದಿನಗಳ ನಂತರ ಕನ್ನಡಕವರ ಚಾನಲಲ್ಲಿ ಟ್ಯಾಪ್ ಗೀಸರ್ ಬಂತು. ಸಮಸ್ತ ಕನ್ನಡಿಗರಿಗೂ ಕೂಡ IPLನಲ್ಲೇ ನಮ್ಮ RCB ಅವರು ಗೆದ್ದಿರುವಂಥ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತೇನೆ. ಆ್ಯಂಡ್ ಮಾರ್ಕೆಟ್ನಲ್ಲಿ ಟ್ಯಾಪ್ ಗೀಸರ್ನ ಕೊರತೆ ಇತ್ತು. ಸೊ ಎನ್ಆರ್ ಕಾರ್ಪೊರೇಷನ್ನಿಂದ ಟ್ಯಾಪ್ ಗೀಸರ್ ಬ್ಯಾಗ್ ಬಂದಿದೆ ಅಂತ ಹೇಳ್ಬೋದು. ಟಾಪ್ ಕ್ವಾಲಿಟಿ ಟ್ಯಾಪ್ ಗೀಸರ್ಗಳು. ಆನ್ಲೈನಲ್ಲಿ ಯಾವುದ್ಯಾವುದೋ ಟ್ಯಾಪ್ ಗೀಸರ್ ನೋಡ್ಬಿಟ್ಟು ಮೋಸ ಹೋಗಬೇಡಿ. ಆಲ್ ಓವರ್ ಕರ್ನಾಟಕದಲ್ಲಿ ಒಂದು ವಿಶ್ವಾಸಾರ್ಹ ಕಂಪನಿ ಅಂತಂದರೆ ಎನ್ಆರ್ ಕಾರ್ಪೊರೇಷನ್ ಅಂತ ಹೇಳ್ಬೋದು. ಆ್ಯಂಡ್ ಅವರ ಟ್ಯಾಪ್ ಗೀಸರ್ಗಳು ಟಾಪ್ ಕ್ವಾಲಿಟಿದಾಗಿರುತ್ತೆ. ಇದರ ಬಾಡಿ ಇರ್ಬೋದು, ಒಳಗಿರುವಂತಹ ಫಿಲಮೆಂಟ್ ಇರ್ಬೋದು, ಪ್ರತಿಯೊಂದು ಕೂಡ ಟಾಪ್ ಅಂತ ಹೇಳ್ಬೋದು. ಆ್ಯಂಡ್ 3 ಸೆಕೆಂಡ್ನಲ್ಲಿ ಬಿಸಿ ನೀರು ಕೊಡುವಂತಹ ಭಾರತದ ಏಕೈಕ ಟ್ಯಾಪ್ ಗೀಸರ್ ಅಂದರೆ ಎನ್ಆರ್ ಕಾರ್ಪೊರೇಷನ್. ಹೌದು, ಭಾಳ ದಿನಗಳ ನಂತರ ಬಂದಿದೆ. ಹೆಂಗೆ RCB ಕಪ್ ಬಂದಿದೆ ಹಂಗೆ ಬಂದಿದೆ ಅಂತ ಹೇಳ್ಬೋದು. ಸೊ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ರಂಜಿತ್ ಸರ್ ಇದ್ದಾರೆ. ವೆಲ್ಕಮ್ ಅಣ್ಣ. ಸರ್ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದೆ ಸರ್. ಕಂಗ್ರ್ಯಾಚುಲೇಷನ್ ಸರ್, IPL ಹೊಡೆದ್ಬಿಟ್ವಿ. ತುಂಬ ಸಂತೋಷ ಸರ್. ಸರ್, ಆ ಖುಷಿಗೋಸ್ಕರ ಇವತ್ತು ನೀವು ಒಳ್ಳೆ ಆಫರ್ ಕೊಡ್ಬೇಕಿದ್ರ ಮೇಲೆ ಕೊಡೋಣ ಸರ್. ಏನ್ ರೇಟ್ ಕೊಟ್ಟಿದ್ರಿ ಅದಕ್ಕಿಂತ ಡಿಸ್ಕೌಂಟ್ ಕೊಡ್ಬೇಕು ನಮಗೆ. ಇಲ್ಲ, ಕಂಪಲ್ಸರಿ ಕೊಡೋಣ. ಕೊಡ್ತೀರಾ ಅಲ್ವಾ? ಕನ್ನಡಕವರ ಚಾನಲ್ ವೀಕ್ಷಕರಿಗೆ ಕಂಪಲ್ಸರಿ ಕೊಡೋಣ. IPL ವಿಷಯದಲ್ಲಿ ಇನ್ನೂ ಕೊಡೋಣ ಸರ್. IPL ಅಂತ ನೀವೇನ ಮೆಸೇಜ್ ಮಾಡಿದ್ರೆ ಇನ್ನ ಸಪ್ರೇಟ್ ಹೊಸ ಡಿಸ್ಕೌಂಟ್ಸ್ ಇದ್ದೇ ಇರುತ್ತೆ ನಿಮಗೆ. ಕಮೆಂಟ್ ಸೆಕ್ಷನ್ ಹೋಗ್ಬಿಟ್ಟು IPL ಅಂತ ಹಾಕ್ಬೇಕು. ಸರ್ಗೆ ಬಂದ್ಬಿಟ್ಟು ಸ್ಕ್ರೀನ್ ಶಾಟ್ ಅನ್ನ ತೋರಿಸಿದ್ರೆ ಸ್ಪೆಷಲ್ ಡಿಸ್ಕೌಂಟ್ಸ್ ಎಕ್ಸ್ಟ್ರಾ ಏನೋ ಗಿಫ್ಟ್ ಏನೋ ಕೊಟ್ಟರು ಹೇಳಕ್ ಬರೋದಿಲ್ಲ, ಅವ್ರಿಗೆ ಬಿಟ್ಟಿರುವಂಥದ್ದು. ಬಂದು ನೀವು RCB ಅಭಿಮಾನಿಯಾಗಿದ್ರೆ ಒಂದು ಮಾತು ಹೇಳೋದನ್ನ ಮರಿಬೇಡಿ. ಸರ್, ಬಹಳ ದಿನಗಳ ನಂತರ ಬರ್ತಾ ಇದ್ದೀರಾ, ಅಂದ್ರೆ ಚಾನಲ್ ಬರ್ತಾ ಇರ್ತೀರಾ, ಇದನ್ನ ತಗೊಂಡು ಬಹಳ ದಿನಗಳ ನಂತರ ಬಂದಿದ್ದೀರಾ. ಒಳ್ಳೆ IPL ಟ್ರೋಫಿ ಬಂದಂಗಾಯ್ತು. ಸರ್, ಹೊಸ ಅಪ್ಡೇಟ್ ಏನಿದೆ ಸರ್ ಇದರಲ್ಲಿ? ಸರ್, ಗೀಸರ್ ಕಂಪ್ಲೀಟ್ಲಿ ಹೊಸದು ಹೇಳ್ಬೇಕಾದ್ರೆ. ಹಳೇದೇನಾದ್ರೂ ಇತ್ತು ಟೆಕ್ನಾಲಜಿ ಸ್ಟಾರ್ಟಿಂಗ್ ಅಲ್ಲಿ ಕೊಟ್ಟಿದ್ದು, ಅದು ಕಂಪ್ಲೀಟ್ಲಿ ಚೇಂಜ್ ಮಾಡಿದ್ದೀವಿ ಸರ್. ಇನ್ಕ್ಲೂಡಿಂಗ್ ಫಿಲಮೆಂಟ್ ಆಗ್ಬೋದು, ಬಾಡಿ ಸ್ಟ್ರಕ್ಚರ್ ಆಗ್ಬೋದು, ಎಲ್ಲ ಕೂಡ ಕಂಪ್ಲೀಟ್ಲಿ ಕ್ವಾಲಿಟಿ ಇನ್ನೂ ಸ್ವಲ್ಪ ಟಾಪ್ ಮಾಡಿದ್ದೇವೆ. ಎರಡನೇ ವಿಷಯ ಏನಪ್ಪ ಅಂದರೆ, ಈಗ ಏನಾಗಿದೆ ಅಂದರೆ ಮಾರ್ಕೆಟಲ್ಲಿ 3rd ಕ್ವಾಲಿಟಿ 2nd ಕ್ವಾಲಿಟಿ ಜಾಸ್ತಿ ಫಾಸ್ಟ್ ಮೂವಿಂಗ್ ಇದೆ. ಅಂದ್ರೆ ವಿಪರೀತ ಸೇಲ್ ಮಾಡಿಬಿಡ್ತಿದ್ದಾರೆ. ಆಯ್ತಾ? ಅದೇನಾಗ್ತಿದೆ ಅಂದ್ರೆ ಒಂದು 3 ತಿಂಗಳು 2 ತಿಂಗಳಲ್ಲಿ ಕಂಪ್ಲೇಂಟ್ ಬಂದು ಮತ್ತೆ ಆ ಕಂಪ್ಲೇಂಟ್ಸ್ ಎಲ್ಲ ಇದಾಗ್ಬಿಟ್ಟು ಈ ಟ್ಯಾಪ್ ಗೀಸರ್ಗೆ ಬ್ಯಾಡ್ ನೇಮ್ ಬಂದ್ಬಿಟ್ಟಿದೆ ಸರ್. ಕರೆಕ್ಟಾಗಿ ಹೇಳಿದ್ರೆ. ಹೌದು. ನಿಮ್ಗೆ ಏನಾದರೂ ಕರ್ನಾಟಕದಲ್ಲಿ ಒಂದು ಟಾಪ್ ಕ್ವಾಲಿಟಿ ಗೀಸರ್ ಬೇಕು, ಟ್ಯಾಪ್ ಗೀಸರ್ ಬೇಕು ಅಂದ್ರೆ ಅದು ನಮ್ಮ ಎನ್ಆರ್ ಕಾರ್ಪೊರೇಷನ್ ಮಾತ್ರ ಸಿಗುತ್ತೆ. ಇಲ್ಲಿ ಸಿಗೋ ಚಾನ್ಸ್ ಇಲ್ಲ ಸರ್. ಕರೆಕ್ಟ್. ಬೇರೆ ಎಲ್ಲ ತಗೊಂಡು ಆಮೇಲೆ ಎನ್ಆರ್ ಕಾರ್ಪೊರೇಷನ್ ಹೆಸರು ಮಾಡಬಾರ್ದು. ಎಲ್ಲಿಂದ ತಗೊಂಡಿದ್ದೀರಾ, ಯಾವ ಮೂಲದಿಂದ ತಗೊಂಡಿದ್ದೀರಾ, ಎನ್ಆರ್ ಕಾರ್ಪೊರೇಷನ್ ಹೌದಾ ಅಂತ ಚೆಕ್ ಮಾಡ್ಕೊಳ್ಳಿ ವೀಕ್ಷಕರೇ. 4 ಜನ ನಿಮ್ಗೆ ಹೇಳಿದ್ರೆ ಅವ್ರು ಎಲ್ಲಿಂದ ತಗೊಂಡಿದ್ದಾರೆ ಅನ್ನೋದನ್ನ ಗಮನ ಪಡಿಸ್ಕೊಂಡು ನೀವು ಹೇಳ್ಬೋದು. ಈ ಎನ್ಆರ್ ಕಾರ್ಪೊರೇಷನ್ ನ ಏನು ಟ್ಯಾಪ್ ಗೀಸರ್ಗಳಿದೆ, ಇದು ನಿಮಗೆ ಓನ್ಲಿ ಎನ್ಆರ್ ಕಾರ್ಪೊರೇಷನ್ ಹತ್ರ ಮಾತ್ರ ಸಿಗುವಂಥದ್ದು, ಬೇರೆ ಕಡೆ ಎಲ್ಲೂ ಸಿಗೋದಿಲ್ಲ ವೀಕ್ಷಕರೇ. ಸೊ ಅದು ಕೂಡ ಬೆಸ್ಟ್ ಪ್ರೈಸ್ ಅಲ್ಲಿ ಕನ್ನಡಕ ವೀಕ್ಷಕರಿಗೆ ಸ್ಪೆಷಲ್ ಪ್ರೈಸ್ ಕೂಡ ಇರುತ್ತೆ. ಸರ್, ಇವಾಗ ಟೆಕ್ನಿಕಲಿ ಹೇಳಬೇಕು ಅಂದ್ರೆ ಏನೇನು ಮಟೀರಿಯಲ್ ಯೂಸ್ ಮಾಡಿದ್ದೀರಾ, ಯಾವ ರೀತಿ ಈ ಫಿಲಮೆಂಟ್ ಅನ್ನು ಯೂಸ್ ಮಾಡಿದ್ದೀರಾ, ಸ್ವಲ್ಪ ಹೇಳಿ ಸರ್, ಟೆಕ್ನಿಕಲಿ ಹೇಳಿ. ಸರ್, ಇದು ಬಂದು ನಮಗೆ ಸ್ಟಾರ್ಟಿಂಗ್ ಬೇಸಿಕ್ ಬಂದೇನೆ
ಟೆಂಪರೇಚರ್ ಕಂಟ್ರೋಲರ್, ಅಂದರೆ ನಮಗೆ ಟೆಂಪರೇಚರ್ ತೋರಿಸುವಂಥ ರೀಡಿಂಗ್ ಬರುತ್ತೆ ಇದರಲ್ಲಿ. ಫ್ರಂಟ್ ಏನಾದರೂ ಇದೆಯೋ ಇಲ್ಲಿ ಟೆಂಪರೇಚರ್ ರೀಡಿಂಗ್ ತೋರಿಸುತ್ತೆ ನಮಗೆ. ನೋಡಿ ಸರ್, ಫಿಲ್ಮೆಂಟ್ ಈ ಕಡೆ ಬರುತ್ತೆ, ಇದ್ರ ಒಳಗಡೆ. ಇದರ ಒಳಗಡೆ ಈ ಸೈಡಲ್ಲಿ ನಮಗೆ ಫಿಲ್ಮೆಂಟ್ ಬರುತ್ತೆ. ನಮ್ಗೇನಂದ್ರೆ ಈ ಕಡೆಯಿಂದ ನೀರು ಈ ಕಡೆ ಒಳಕ್ಕೆ ಹೋಗಿ ಈ ಕಡೆಯಿಂದ ಬಿಸಿ ಆಗಿ ಇಲ್ಲಿಂದ ಆಚೆ ಬಂದ್ಬಿಡ್ತೇವೆ ಸರ್. ಓಹೋ, ಇದ್ರ ಒಳಗಡೆ ಇರುತ್ತಾ ಇದು? ಈ ಕಡೆ ಒಳಗಡೆ ಇರುತ್ತೆ, ನೋಡಿ ಇದ್ರ ಒಳಗಡೆ ಇರುತ್ತೆ. ನೋಡ್ಬೋದು ನೀವು. ಇದೇನು ಅಂದ್ರೆ ನಮಗೆ ಇದರ ಟೆಕ್ನಾಲಜಿ ಸಿಗೋದು ಕಷ್ಟ ಸರ್ ಮೇನ್. ಯಾಕಂದ್ರೆ ನಮ್ಗೆ ಅಕಸ್ಮಾತ್ ಸಿಂಟೆಕ್ಸ್ ಅಲ್ಲಿ ನೀರು ಖಾಲಿ ಆದ್ರೆ ಪಟ್ಟಂತ ಆಫ್ ಆಗುತ್ತೆ. ಹೌದು, ನಮ್ಗೇನ್ ಕರೆಂಟ್ ಆಫ್ ಮಾಡ್ಬೇಕಪ್ಪ, ಗೀಸರ್ ಮುಂದೆ ಇರ್ಬೇಕಪ್ಪ ಅನ್ನೋ ಅವಶ್ಯಕತೆ ಬೇಕಾಗಿರಲ್ಲ. ನಮಗೆ ದೊಡ್ಡ ಟ್ಯಾಂಕ್ ಗೀಸರ್ ನೋಡ್ಕೊಂಡ್ರು ಕೂಡ ಅದು ಕೂಡ ನಮಗೆ ಇದರಲ್ಲಿ ನೀರಿಲ್ಲ ಅಂದ್ರೆ ಫಿಲ್ಮೆಂಟು ಹೀಟಾಗಿ ಒಣಗೋಗ್ಬಿಡುತ್ತೆ, ಇದಾಗ್ಬಿಡುತ್ತೆ, ಡ್ರೈ ಆಗ್ಬಿಡುತ್ತೆ. ನಮಗೆ ಆದ್ರೆ ಇದರಲ್ಲಿ ಚಾನ್ಸ್ ಇಲ್ಲ ಸರ್. ಆಟೋಮ್ಯಾಟಿಕ್ ಕಂಟ್ರೋಲ್ ಆಪ್ಷನ್ ಇದೆ. ಇನ್ನೊಂದು ವಿಚಾರ ಏನಂತಂದ್ರೆ ನಾನು ಅನುಭವಿಸಿದ್ದೀನಿ ಸರ್. ಇವಾಗ ಇಷ್ಟು ದಿನ ಆರಾಮಾಗಿ ಸೋಲಾರ್ ಇಂದ ನೀರು ತಗೊಂತಾ ಇದ್ವಿ. ಇವಾಗ ಮಳೆಗಾಲ ಸ್ಟಾರ್ಟ್ ಆಯ್ತು, ಕ್ಲೌಡಿ ವೆದರ್, ಇಡೀ ಫ್ಯಾಮಿಲಿಗೆ ಸಾಕಾಗಲ್ಲ. ಏನ್ ಬಿಸಿ ಆಗುತ್ತೆ, ಸ್ವಲ್ಪ ಆಗುತ್ತೆ, ಅದು ಒಬ್ರು ಸ್ನಾನ ಮಾಡೋದ್ರಲ್ಲಿ ಖಾಲಿ ಆಗ್ಬಿಡುತ್ತೆ. ಸೊ ನಾವು ಸ್ನಾನಕ್ಕಂತ ಹೋಗ್ತೀವಿ, ನೋಡಿದ್ರೆ ಸ್ಕೂಲ್ಗೆ ಹೋಗೋಕೆ ಆಫೀಸ್ಗೆ ಹೋಗೋಕೆ ಇರೋದೇ 1/4 ಗಂಟೆ. ನೀವೇನಾದ್ರೂ ಗೀಸರ್ ಆನ್ ಮಾಡಿದ್ರೆ ಅದು ಹೀಟ್ ಆಗಕ್ಕೆ ತಗೊಳ್ಳೋದು ಅರ್ಧ ಗಂಟೆ. ಸೊ ಇದು ತುಂಬಾ ಮನೆಗಳಲ್ಲಿ ಆಗ್ತಾ ಇದೆ. ಒಂದು ಗೀಸರ್ ಅಲ್ಲಿ 25 ಲೀಟರ್ ತಗೊಂಡ್ರು ಕೂಡ ನೀವು ಅದು ಯಾವುದೇ ಕಾರಣಕ್ಕೂ ಸಾಕಾಗೋದಿಲ್ಲ. ಇದನ್ನೇನಾದ್ರೂ ನೀವೇನಾದ್ರೂ ಫಿಟ್ ಮಾಡಿದ್ರೆ ಅನ್ಕೊಳ್ಳಿ, ಹೋಗಿ ಬಾತ್ರೂಮ್ಗೆ ಹೋಗಿ ಜಸ್ಟ್ ಬ್ರಷ್ ಮಾಡೋದ್ರೊಳಗಡೆ ಇಲ್ಲಿಂದ ನೀರು, ಬಿಸಿ ನೀರು ಬರ್ತಾ ಇರುತ್ತೆ. ನಿಮ್ಮ ಏನು ಬಕೆಟ್ ಇಟ್ಕೊಂಡಿರ್ತೀರಾ ಅದು ಫುಲ್ ಆಗಿಬಿಡುತ್ತೆ. ಫುಲ್ ಬಕೆಟ್ ನೀರು ಬ್ರಷ್ ಮಾಡೋದ್ರೊಳಗಡೆ ರೆಡಿ. ಸೊ ಇದು ಯಾರಿಗೆ ಬೇಕಾಗಿಲ್ಲ ಅಲ್ವಾ? 2 ನಿಮಿಷ ಬ್ರಷ್ ಮಾಡಲಿ, ಅಷ್ಟೊಳಗೆ 2 ನಿಮಿಷ ಮಾಡಲ್ಲ ನೀವು, 1 ನಿಮಿಷ ಮಾಡ್ತೀರಾ, ಅಷ್ಟೊಳಗಡೆ ನಿಮ್ಮ ಇಡೀ ಬಕೆಟ್ ನೀರು ರೆಡಿ ಇರುತ್ತೆ ಅಂತ ಹೇಳ್ಬೋದು. 6 ಮಂತ್ಸ್ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಇರುತ್ತೆ, 1 ವರ್ಷ ವಾರಂಟಿ ಇರುತ್ತೆ. 1 ವರ್ಷ ವಾರಂಟಿ ಇರುತ್ತೆ, 6 ತಿಂಗಳು ರೀಪ್ಲೇಸ್ಮೆಂಟ್ ವಾರಂಟಿ ಹೇಳ್ತೀವಿ. ರೀಪ್ಲೇಸ್ಮೆಂಟ್ ವಾರಂಟಿ ಸರ್. ನೀವು ಲೋಕಲ್ ಗೀಸರ್ ತಗೊಂಡ್ರೆ 3 ಮಂತ್ಸ್ ಅಲ್ಲಿ ಯಾವುದೇ ಕಾಲಕ್ಕೂ ನಿಲ್ಲೆಲ್ಲ ಹೊರಟೋಗ್ಬಿಡುತ್ತೆ ಸರ್. ಅದೇನ ಹೇಳೋದು. ಒಂದೇ ಟ್ಯಾಪ್ ಅಲ್ಲಿ ಬಿಸಿ ನೀರು, ತಣ್ಣೀರು ಎರಡು ಬರುತ್ತಾ? ಹೌದು ಸರ್. ಈ ಟ್ಯಾಪ್ ಗೀಸರ್ ಯೂಸ್ ಮಾಡೋದ್ರಿಂದ ನಾರ್ಮಲ್ ಮನೆಯಲ್ಲಿ ಇರುವಂತ ಟ್ಯಾಪ್ ಯೂಸ್ ಮಾಡೋ ಅವಶ್ಯಕತೆ ಇರಲ್ಲ ಸರ್. ತಣ್ಣೀರು ಇದರಲ್ಲೇ, ಬಿಸಿನೀರು ಇದರಲ್ಲೇ ಬರುತ್ತೆ. ಆ ತರ 2 ಆಪ್ಷನ್ ಇದರಲ್ಲೇ ಇರುತ್ತೆ. ಓಕೆ, ಸೊ ಇರೋ ಟ್ಯಾಪ್ಗೆ ಹಾಕೊಬಹುದು. ಫಾರ್ ಎಕ್ಸಾಂಪಲ್ ಕಿಚನ್ ಅಲ್ಲಿ ಒಂದು ಟ್ಯಾಪ್ ಇದೆ, ಇದರಲ್ಲೇ ಬಿಸಿನೀರು ಬೇಕು, ಅದರಲ್ಲೇ ತಣ್ಣೀರು ಬೇಕು ಬರುತ್ತೆ. ನೀವು ಮುಖ ತೊಳೆಯೋ ಜಾಗದಲ್ಲಿ ಬೇಕಾದ್ರೆ ಫಿಕ್ಸ್ ಮಾಡ್ಕೊಂಡ್ಬಿಟ್ಟು ಅದೇ ಟ್ಯಾಪ್ ಅಲ್ಲಿ ಬಿಸಿನೀರು ತಣ್ಣೀರು ತಗೋಬಹುದು. ಇಲ್ಲ ಬಾತ್ರೂಮ್ ಅಲ್ಲಿ ಫಿಕ್ಸ್ ಮಾಡ್ಕೊಂಡು ನೀವು ಇದರಿಂದ ಅದೇ ಟ್ಯಾಪ್ ಇಂದ ಬಿಸಿನೀರು ತಣ್ಣೀರು ತಗೋಬಹುದು. ಸೊ ಆಲ್ ದ ಪ್ಲೇಸಸ್, ಎಸ್ಪೆಷಲಿ ಯುಟಿಲಿಟಿ, ನಾನು ಹೇಳ್ತೀನಿ ಯುಟಿಲಿಟಿಲಿ ಇದನ್ನು ಹಾಕೊಳ್ಳಿ. ಬಿಸಿ ನೀರಿಂದ ನಿಮ್ಮ ಮೇಡ್ ಯಾರು ಬರ್ತಾರೆ ಅಥವಾ ಮನೆಯವರಿಗೆ ಪಾತ್ರೆ ತೊಳೆಯೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇದು ಒಂದು ಮಲ್ಟಿಪರ್ಪಸ್ ಟ್ಯಾಪ್ ಗೀಸರ್ ಅಂತ ಹೇಳ್ಬೋದು ಇದನ್ನ. ಸರ್ ಒಂದು ಕೆಲಸ ಮಾಡೋಣ, ಒಂದು ಡೆಮೋ ಕೊಟ್ಬಿಡೋಣ ಸರ್. ಡೆಮೋ ಕೊಟ್ಬಿಟ್ಟು ಮುಂದಿನ ವಿಚಾರ ಏನೇನು ವಿಚಾರ ಇದೆ ಮಾತಾಡೋಣ. ಬನ್ನಿ ವೀಕ್ಷಕರೇ, ಒಂದು ಒಳ್ಳೆ ಡೆಮೋ ಇದೆ, ನೋಡ್ಕೊಂಡ್ ಬಂದ್ಬಿಡೋಣ. ನೋಡಿ ಸರ್, ನಮ್ಮ ಮನೆಗಳಲ್ಲಿ ನಾರ್ಮಲ್ ಆಗಿ ಇದೇ ತರ ನಲ್ಲಿ ಇರುತ್ತೆ ಎಲ್ಲರ ಮನೆಯಲ್ಲೂ. ಹೌದು. ನೋಡಿ, ಈ ನಲ್ಲಿಯನ್ನ ಸಿಂಪಲ್ ಆಗಿ ನೀವು ತಗೊಂಡ್ಬಿಟ್ರೆ ಈ ಪ್ಲೇಸಲ್ಲಿ ನಮಗೆ ಗೋಡೆಯಲ್ಲಿರುವಂಥದ್ದು ಕೂಡ ಸೇಮ್ ಇದೇ ಥ್ರೆಡಿಂಗ್ ಇರುತ್ತೆ ಸರ್ ಅಲ್ಲಿ. ಈಗ ನೀವು ನೋಡ್ಬೋದು, ಸೇಮ್ ಥ್ರೆಡಿಂಗ್ ಗೋಡೆ ಒಳಗಡೆ ಬರುತ್ತೆ, ಹಿಂಗೆ ಇರುತ್ತೆ. ಇದೇ ನಲ್ಲಿನೇ ಇರುತ್ತೆ, ಇಲ್ಲೋ ಸ್ಟೀಲ್ ಯಾವುದೋ ಒಂದು ಇರುತ್ತೆ, ಬಟ್ ಎಲ್ಲದಕ್ಕೂ ಒಂದೇ ಸೈಜಲ್ಲೇ ಬರುತ್ತೆ. ಇದನ್ನ ತೆಗೆದಾಕೊಂಡ್ಬಿಟ್ಟು ನೋಡಿ, ನಾವು ಈ ಥರ ನಿಮಗೆ ಫುಲ್ ಸೆಟ್ ಕೊಡ್ತೀವಿ ಸರ್. ಫುಲ್ ಸೆಟ್ ಇರುತ್ತೆ. ಇದನ್ನ ತಗೊಂಡೋಗಿ ಸೇಮ್ ಪ್ಲೇಸಲ್ಲಿ ಹಿಂಗೆ ಹಸ್ಕೊಂಡ್ಬಿಡೋದು. ಥ್ರೆಡಿಂಗ್ ಮಾಡಬೇಕಾ? ಥ್ರೆಡಿಂಗ್ ಮಾಡ್ಕೊಂಡ್ಬಿಡೋದು. ಥ್ರೆಡಿಂಗ್ ಮಾಡಿಬಿಟ್ಟು ಈ ಪ್ಲಂಬಿಂಗ್ ಫಿಟ್ಟಿಂಗ್ಸ್ ಎಲ್ಲ ನೀವೇ ಕೊಡ್ತೀರಾ? ಎಲ್ಲ ಫುಲ್ ಸೆಟ್ ನಾವೇ ಕೊಡ್ತೇವೆ. ಓಕೆ, ಇದಿಷ್ಟೇ. ಇದು ನೋಡಿ, ಇದು ಹಿಂಗೆ ಫಿಟ್ ಮಾಡ್ಕೊಳ್ಳೋದು. ನಮ್ಗೆ ಯಾವ ಥರ ಪ್ಲಂಬರು ಏನು ಯಾರೋ ಅವಶ್ಯಕತೆ ಇರೋದಿಲ್ಲ. ನೋಡಿ, ತೊಗೊಂಡೋಗಿ ಇದನ್ನು ಈ ಥರ ಪುಷ್ ಮಾಡಿಬಿಡು. ಓಕೆ, ಬೇಕಂದ್ರೆ ನಮಗೆ ಪ್ರೆಷರ್ ಜಾಸ್ತಿ ಇದೆ ಅಂದರೆ ಸ್ವಲ್ಪ ಗಮ್ ಹಾಕೊಂಡ್ಬಿಟ್ರೆ ಆಗೋಯ್ತು ಅಷ್ಟೇ. ಇನ್ನು ಫಿಟ್ಟಿಂಗ್ ರೆಡಿ ಸರ್. ಇದು ಇಷ್ಟೇ ಗೀಸರ್ ಫಿಟ್ಟಿಂಗು. ಇದಿಷ್ಟೇನ ಫಿಟ್ಟಿಂಗ್? ಇಷ್ಟೇ ಫಿಟ್ಟಿಂಗ್ ಸರ್ ಗೀಸರ್ದು. ಆಮೇಲೆ ಇದನ್ನ ತಗೊಂಡೋಗಿ ಕರೆಂಟ್ ಪ್ಲಗ್ ಹಾಕೊಳ್ಳುವಂತ ಸರ್. ಇದಕ್ಕೆ 16 amps ಇರಬೇಕಾಗುತ್ತೆ ಸರ್ ಕರೆಂಟ್ ಪ್ಲಗ್ ಅನ್ನೋದು. 16 amps ಬೇಕಾ? ಈ ಥರ ನೋಡಿ, ಈ ಥರ ಇದಾಕಿ ಇದು ಮಾಡೋಂಥದ್ದು. ನಾನು ಗೇಟ್ ಒಂದ್ಸಲ ಆನ್ ಮಾಡ್ತೇನೆ. ಆನ್ ಮಾಡಿದ್ರೆ ನಿಮಗೆ ನೀರು ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತೀರಾ ಅಲ್ವಾ? ಓಕೆ, ಸೊ ವೀಕ್ಷಕರೇ, ಸಿಂಪಲ್ ಆಗಿ ಮಾಡಿದ್ದಾರೆ, ಏನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಗತ್ತೆ ಇಲ್ಲ. ಫಸ್ಟ್ ತಣ್ಣೀರು ಬಿಡಿ ಸರ್. 2 ನಿಮಿಷದಲ್ಲಿ ಗೀಸರ್ ಫಿಟ್ ಆಗೋಗ್ಬಿಡುತ್ತೆ ಸರ್. 2 ನಿಮಿಷದಲ್ಲಿ. ಫಸ್ಟ್ ಕೋಲ್ಡ್ ವಾಟರ್ ಬಿಡ್ತೀರಲ್ವಾ ನೀವು ಇವಾಗ? ಕೋಲ್ಡ್ ವಾಟರ್ ಬರುತ್ತೆ ಈಗ ಲೋಡ್. ನೋಡಿ, ಇದು ಕೋಲ್ಡ್ ವಾಟರ್ ಸರ್. ಒಂದು ನಿಮಿಷ ಸರ್. ನೋಡಿ ವೀಕ್ಷಕರೇ, ಇದು ಕೋಲ್ಡ್ ವಾಟರ್. ಓಕೆ, ಸೆಂಟರ್ಗೆ ಬಂದರೆ ಆಫ್ ಬರುತ್ತೆ. ಆಫ್ ಆಯ್ತು, ಆಫ್ ಬರುತ್ತೆ. ನೋಡಿ, ಈ ಕಡೆ ತಿರ್ಸಿದ್ರೆ ಹಾಟ್ ವಾಟರ್ ಬರುತ್ತೆ. ಹಾಟ್ ವಾಟರ್ ಸ್ಟಾರ್ಟಿಂಗ್ ನಮಗೆ 27 ಡಿಗ್ರೀಸ್ ಇಂದ ಸ್ಟಾರ್ಟ್ ಆಗುತ್ತೆ. ಅಂದರೆ 27 ಅಂದರೆ ನಾರ್ಮಲ್ ವಾಮ್ ವಾಟರ್, ಅಂದರೆ ಮನೆಯಲ್ಲಿರೋಂಥ ಟಾಪ್ ವಾಟರು. ಅಲ್ಲಿಂದ ಸ್ಟಾರ್ಟ್ ಆಗಿ 33, 34, 35, 36 ಈ ಥರ ಹೋಗ್ತಾ ಇರುತ್ತೆ. ನೀವು ಟಚ್ ಮಾಡಿ ನೋಡ್ಬೋದು ಸರ್, ಆಲ್ರೆಡಿ ಬಿಸಿಲು ರೆಡಿ ಆಗೋಗುತ್ತೆ. ಶುರುನಾ? ನೋಡಿ. ಓ ಹೌದಲ್ಲ ಸರ್. 3 ಸೆಕೆಂಡಿಂದ 5 ಸೆಕೆಂಡ್ಗೆ ಇಷ್ಟೇ. ನೋಡಿ, 46, 47 ಡಿಗ್ರಿ ಟೆಂಪರೇಚರ್ ಮೇಲೆ ಹಿಡಿಯೋಕ್ಕಾಗಲ್ಲ ನಮ್ಮ ಕೈಲಿ. ನಾವು ಇದನ್ನ ಕೈ ಹಿಡ್ಲಿಕ್ಕೆ ಆಗಲಿಲ್ಲ. ನಾನು ನಿಮಗೆ ಒಂದು ಜಗ್ಗಲ್ಲಿ ಮುಖಾಂತರ ತೋರಿಸ್ಕೊಡ್ತೀನಿ ಸರ್, ಯಾವ ಥರ ಬರುತ್ತೆ ಟೆಂಪರೇಚರ್. ತೋರಿಸಿ ಸರ್, ಜಗ್ ತೋರಿಸಿ ಸರ್, ತೊಗೊಂಬನ್ನಿ ಸರ್. ನೀವು 60 ಡಿಗ್ರಿ ಟೆಂಪರೇಚರ್ಗೆ ಮುಟ್ಟಿದೆ. ಹೌದು, ನೀವು ನೋಡ್ಬೋದು ಬಿಸಿ ಯಾವ ರೇಂಜಲ್ಲಿ ಬರ್ತಾ ಇದೆ ಅಂತ. ಹೋಗಿ ತೋರಿಸ್ಕೊಡೋಣ ಸರ್. ಕರೆಕ್ಟಾಗಿ ಒಂದು ನಿಮಿಷ ಕೂಡ ಕಂಪ್ಲೀಟ್ ಆಗಲಿಲ್ಲ, ಅಷ್ಟರಲ್ಲೇ ಒಂದು ಜಗ್ಗ ನೀರು ಬಂತು.
ಅದ್ರ ಜೊತೆಗೆ ನೀವು ನೋಡ್ಬೋದು ಬಿಸಿ ಬಿಸಿ ಬರ್ತಾ ಇದೆ ಸರ್ ನೀರು, ಕಾಣಿಸ್ತಿದೆ ಅಲ್ವಾ? ಇಲ್ಲಿ ನೀವು ಟೆಂಪರೇಚರ್ ಅಬ್ಸರ್ವ್ ಮಾಡಿ 58 ಡಿಗ್ರಿ ಟೆಂಪರೇಚರ್ ಬಂದಿದೆ. ಕೇವಲ 3 ರಿಂದ 5 ಸೆಕೆಂಡಲ್ಲಿ ಬಿಸಿನೆಸ್ ಸ್ಟಾರ್ಟ್ ಆಗಿ 60 ಸೆಕೆಂಡಲ್ಲಿ 60 ಡಿಗ್ರಿ ಟೆಂಪರೇಚರ್ಗೆ ಹೋಗುತ್ತೆ ಸರ್. ನೋಡಿ ಸರ್, ಬಿಸಿ 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 ನೀರು ತಳದಲ್ಲಿ ಇಟ್ಕೊಳ್ಳಿಕ್ಕೆ ಆಗಲ್ಲ. ಒಂದ್ಸಲ ನಾನು ನಿಮಗೆ ಬಕೆಟಲ್ಲಿ ಹಾಕ್ತೀನಿ ನೋಡಿ ಸರ್ ನೀರು. ಇದು ಹೊಗೆ ನೋಡಿ ಸರ್ ಹೆಂಗೆ ಬರುತ್ತೆ. ಈ ಥರ ನಮಗೆ ಹೊಗೆ ಬರ್ತಾ ಇದೆ ಸರ್, ಹೊಗೆ ಬರುತ್ತೆ ಸರ್. ಬರ್ತಾ ಇದೆ. ಅದು ನಮಗೆಲ್ಲ ಒಂದು 2ರಿಂದ 3 ನಿಮಿಷದಲ್ಲಿ ಒಂದು ಬಕೆಟ್ ಬಿಸಿನೀರು ಬರುತ್ತೆ ಸರ್. ಅದ್ರ ಜೊತೆ ಕಂಪ್ಲೀಟ್ಲಿ ಒಂದು 60 ಡಿಗ್ರಿ ಟೆಂಪರೇಚರ್ ಬರುತ್ತೆ. ಅಂದ್ರೆ ನಾವು ಒಂದು ಅರ್ಧ ಬಕೆಟ್ ಅನ್ನ ತಣ್ಣೀರು ತಗೊಂಡು ಮತ್ತೆ ಅದಕ್ಕೆ ಅರ್ಧ ಬಕೆಟ್ ಬಿಸಿನೀರನ್ನ ಮಿಕ್ಸ್ ಮಾಡ್ಕೊಂಡು ಸ್ನಾನಕ್ಕೆ ಯೂಸ್ ಮಾಡ್ಕೋಬೇಕಾಗುತ್ತೆ. ಡೈರೆಕ್ಟ್ಲಿ ನಾವು ಈ ತರ ಮುಟ್ರೆ ಕೈ ಸುಡುವಂತ ಬಿಸಿನೀರು ಆಗುತ್ತೆ ಸರ್. ಡೈರೆಕ್ಟ್ಲಿ ಈ ತರ ಮುಟ್ಲಿಕ್ಕೆ ಆಗಲ್ಲ. ಆ ರೇಂಜ್ ನಲ್ಲಿ ಬಿಸಿನೀರು ಬರುತ್ತೆ, ಕೈ ಮುಟ್ಟದೆ ಕಷ್ಟ ಆಗುತ್ತೆ ಸರ್. ಆ ತರ ನೋಡಿ ಎಷ್ಟು ಬೇಗ ಬಕೆಟ್ ಅಲ್ಲಿ ನೀರು ಬರ್ತಾ ಇದೆ ನೋಡಿ. ನೀರು ನಮಗೆ ಬೇಗ ಕೂಡ ಬಕೆಟ್ ತುಂಬುವಂತ ವ್ಯವಸ್ಥೆ ಆಗುತ್ತೆ ಸರ್ ಇದರಲ್ಲಿ. ಆ ತರ ಮತ್ತೆ ನೋಡಿ ಈ ತರ ನಮ್ಗೆ ಏನಾದ್ರು ನೀರು ಬೇಡ ಅಂತ ಅಂದ್ಕೊಂಡ್ರೆ ನೋಡಿ ಸೆಂಟರ್ಗೆ ಆಫ್ ಬರುತ್ತೆ. ಮತ್ತೆ ಈ ಕಡೆ ಬಂದ್ರೆ ತಣ್ಣೀರು ಬರುತ್ತೆ. ಇದು ತಣ್ಣೀರು ಬರುತ್ತೆ. ನಮ್ಮ ಮನೆಯಲ್ಲಿ ನಲ್ಲಿನ ಅವಶ್ಯಕತೆ ಇರೋದಿಲ್ಲ. ಇದು ತಣ್ಣೀರು ನಮ್ಮ ಮನೆಯಲ್ಲಿ ಈ ತರ ನಲ್ಲಿಯ ಅವಶ್ಯಕತೆ ಇರೋದಿಲ್ಲ. ಅದು ಇದು ಬೇಡವೇ ಬೇಡ ಸರ್. ಇನ್ನು ತೆಗೆದಾಕ್ಬಿಟ್ಟು ಅದು ಹಾಕೊಂಡ್ಬಿಟ್ರೆ 2 in 1 ತಣ್ಣೀರು ಬಿಸಿನೀರು ಎರಡು ಇದ್ರಲ್ಲೇ. ಓಕೆ, ಆ ತರ ಅದು ಸರ್. ಈಗ ಒಂದ್ ವೇಳೆ ನೀರು ಖಾಲಿ ಆಗ್ಬಿಡುತ್ತಪ್ಪ, ಹೌದು ಸರ್. ಸರ್ ಖಾಲಿ ಆದ್ರೆ ಆಟೋಮೆಟಿಕಲಿ ಆಫ್ ಆಗುತ್ತೆ ಸರ್. ಆನ್ ಮಾಡಿ ಓಕೆ, ಹೋಗ್ಬಿಟ್ಟು ನೀರು ಆಫ್ ಮಾಡ್ಬಿಡಿ ನೋಡೋಣ. ನೀರು ಆಫ್ ಮಾಡ್ಬಿಡಿ, ನೀರೇ ಆಫ್ ಮಾಡ್ಬಿಡಿ, ಸ್ಟಾಪ್ ಮಾಡ್ಬಿಡಿ. ನೋಡಿ ವೀಕ್ಷಕರೇ, ಸಾರಿಗೆ ಹೇಳಿದ್ದೀನಿ ನೀರೇ ಸ್ಟಾಪ್ ಮಾಡ್ಬಿಡಕ್ಕೆ ಹೇಳಿದ್ದೀನಿ. ನಾವು ಇಲ್ಲಿ ಆಫ್ ಮಾಡ್ತಾ ಇಲ್ಲ, ಒಳಗಡೆಯಿಂದನೇ ಆಫ್ ಮಾಡ್ತಾ ಇದ್ದೀವಿ. ಏನಾಗುತ್ತೆ ನೋಡೋಣ. ಓ, ಇದ್ರದ್ದು ಹೀಟರ್ ಆಫ್ ಆಗ್ಬಿಡುತ್ತಾ? ಆಫ್ ಆಗಿಬಿಡುತ್ತೆ ಸರ್. ಈ ಟೆಕ್ನಾಲಜಿ ಆ ಥರದ್ದು. ನೀರು ಬರಲಿಲ್ಲ ಅಂದ್ರೆ ಆಫ್ ಅಷ್ಟೇನೆ, ಕಟ್ ಆಫ್. ಮತ್ತೆ ನೀರು ಬರೋವರೆಗೆ ಆನ್ ಆಗಲ್ಲ ಸರ್. ನೀರು ಬಂದ್ರೆ ಮತ್ತೆ ಆನ್ ಆಗುತ್ತೆ. ಆ ಥರ ಇರುತ್ತೆ. ಆನ್ ಮಾಡಿ ನೀರು ಆನ್ ಮಾಡಿ. ಹೌದು, ಫುಲ್ ಡೆಮೋ ಕೊಡ್ತೀನಿ ನೋಡಿ ವೀಕ್ಷಕರೇ. ಬಂತು ಸರ್, ಬಂತು. ನೋಡಿ ಸರ್, 58 ಡಿಗ್ರಿ ನೀರಿದ್ರೆ ಮಾತ್ರನೇ ಮತ್ತೆ ತಲೆಗೆಡಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಆ ತರ ಬೇಗ ನಮ್ಗೊಂದು 5 ನಿಮಿಷದ ಒಳಗಡೆ ಒಂದು ಬಕೆಟ್ ನೀರು ತುಂಬ ಹೋಗ್ಬಿಡುತ್ತೆ. ಬಿಸಿನೀರು ಅಂತ ಬಕೆಟ್ ಅಲ್ಲಿ ನಮಗೆ ಕರೆಂಟ್ ಸೇವ್ ಆಗುತ್ತೆ ಸರ್. ದೊಡ್ಡ ಸ್ಟೋರೇಜ್ ಟ್ಯಾಂಕ್ ಇದರಿಗೆ ಕಂಪೇರ್ ಮಾಡಿದಾಗಲೂ ಕೂಡ ಕಂಪ್ಲೀಟ್ಲಿ ನಮಗೆ ಕರೆಂಟ್ ಸೇವ್ ಆಗುತ್ತೆ. ಫಸ್ಟ್ ಬರೋ ಪ್ರತಿ ಶುಕ್ಕೆ ಬಿಸಿನೀರು ಇರೋ ಕಾರಣ ನೀರು ಕೂಡ ಸೇವ್ ಆಗುತ್ತೆ. ನೀರು ಜಾಸ್ತಿ ವೇಸ್ಟ್ ಆಗಲ್ಲ. ಈಗ ಮನೆಗಳಲ್ಲಿ ಚಿಕ್ಕ ಮಕ್ಳು ಇರ್ತಾರೆ, ವಯಸ್ಸಾದವ್ರು ಇರ್ತಾರೆ. ಈಗ ಬೆಳಗ್ಗೆ ಬೇಗ ಆಫೀಸ್ಗೆ ಹೋಗ್ಬೇಕು, ಮುಖ ತೊಳ್ಕೊಂಡು ಹೊರಟೋಗ್ಬಿಡ್ಬೇಕು, ತೋಟದ ಹತ್ರಕ್ಕೆ ಎಲ್ಲಿಗೆ ಹೋಗಂತವ್ರು ಆಗ್ಬೋದು. ಅವ್ರಿಗೆಲ್ಲ ಕೂಡ ಗೀಸರ್ನ ಆನ್ ಮಾಡ್ಕೊಂಡು ಒಂದು 15-20 ನಿಮಿಷ ವೆಯ್ಟ್ ಮಾಡಿ ಹೋಗೋ ಅವಶ್ಯಕತೆ ಇರಲ್ಲ ಸರ್. ಕಂಪ್ಲೀಟ್ಲಿ ನಮ್ಗೆ ಎಷ್ಟು ಬೇಕು, ಒಂದು ಜಗ್ ನೀರು ಬೇಕಾ, ಅರ್ಧ ಜಗ್ ನೀರು ಬೇಕಾ, ಕಂಪ್ಲೀಟ್ಲಿ ಇದರಲ್ಲಿ ತಗೊಳ್ಳೋದು, ಹೋಗ್ತಾ ಇರೋದು ಅಷ್ಟೇನೆ ಸರ್. ನೋಡಿ ಬಿಸಿನೀರು ನಮಗೆ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡೋದಂದ್ರೆ ಈ ಗೀಸರ್ ಮಾತ್ರ ಸರ್. ಇದೆ ಹಿಸ್ಟ್ರಿ ಸರ್. ಹೌದು ಸರ್. ಕರೆಂಟ್ಗೆ ಕರೆಂಟ್ ಸೇವ್ ಆಗುತ್ತೆ, ನೀರಿಗೆ ನೀರು ಸೇವ್ ಆಗುತ್ತೆ, ಟೈಮ್ಗೆ ಟೈಮ್ ಕೂಡ ಸೇವ್ ಆಗುತ್ತೆ ಸರ್. ಎಸ್ ಸರ್, ಎಸ್ ಸರ್. ಆ ತರ 3 ಸೇವ್ ಆಗುತ್ತೆ. ಪ್ಲಸ್ 3 ಸೆಕೆಂಡ್ ಅಲ್ಲಿ ಬಿಸಿನೀರು ಬರುತ್ತೆ. 3 ಸೆಕೆಂಡ್. ಇದು ಇನ್ನೊಂದು ಅಡ್ವಾಂಟೇಜ್. ಹೌದು ಸರ್, ಕರೆಕ್ಟ್ ಆಗಿ. ಎಷ್ಟು ಬೆನಿಫಿಟ್ಸ್ ಈ ಗೀಸರ್ ಅಲ್ಲಿ ಇದೆ ಸರ್. ಸರ್, ಪವರ್ ಕನ್ಸಂಪ್ಷನ್ ಎಷ್ಟು ನಾವು ಯೂಸ್ ಮಾಡ್ತೀವಲ್ಲ ಸರ್? ಈಗ ನಾವು ಪರ್ ಅವರ್ ಯೂಸ್ ಮಾಡಿದ್ರೆ 1 ಗಂಟೆವರೆಗೂ ಯೂಸ್ ಮಾಡಿದ್ರೆ 1 ರಿಂದ 1.5 ಯೂನಿಟ್ ಕರೆಂಟ್ ಚಾರ್ಜ್ ತಗೊಳುತ್ತೆ ನಿಮ್ಗೆ. ನೀವು ಒಂದು 4 ರಿಂದ 5 ಅವರ್ ಏನಾದ್ರೆ ನಿಮ್ಮ ಸ್ಟೋರ್ ಟ್ಯಾಂಕ್ ಇದರನ್ನ ಯೂಸ್ ಮಾಡಿದ್ರೆ ನೀರು ಔಟ್ಪುಟ್ ತಗೊಳ್ತಿರೋ, ಕರೆಂಟ್ ಔಟ್ಪುಟ್ ತಗೊಳ್ತಿರೋ, ಇದರಲ್ಲಿ 1 ಅವರ್ ಅಲ್ಲಿ ನಿಮಗೆ ಬಂದ್ಬಿಡುತ್ತೆ ಸರ್. ಎಲ್ಲ ಎನಫ್ ಆಗೋಗ್ಬಿಡುತ್ತೆ. ಯಾಕಂದ್ರೆ 1 ಅವರ್ ಅಂದ್ರೆ ಸರ್ ಒಂದು 5 ರಿಂದ 10 ನಿಮಿಷ ಒಳಗಡೆ ಒಂದು ಬಕೆಟ್ ಬಿಸಿನೀರು ತುಂಬ ಹೋಗ್ಬಿಟ್ರೆ ಎಷ್ಟೇ ಜನ ಇದ್ರು ಪಟ ಸ್ನಾನ ಮಾಡ್ಕೊಂಡು ಹೋಗ್ಬೋದು ಆಫೀಸ್ಗಳಿಗೆ. ಓಕೆ, ಆ ತರ ತುಂಬಾ ಅಡ್ವಾಂಟೇಜ್ ಆಗಿರುತ್ತೆ ಸರ್. ಸರ್, ಕೆಲವೊಂದು ಡೌಟ್ಸ್ಗಳಿದೆ ಇದ್ರ ಬಗ್ಗೆ, ಮಾತಾಡೋಣ ಸರ್. ನೋಡಿ, ಈ ದೊಡ್ಡ ಗೀಸರ್ಗಳಿಗೆಲ್ಲ ಪ್ರತಿ ವರ್ಷ ಸರ್ವಿಸ್ ಅಂತ ಮಾಡಬೇಕು. ಓಪನ್ ಮಾಡಿ ಅದ್ರದ್ದು ಇದೆಲ್ಲ ತೆಗೆದು ಥರ್ಮೋಸ್ಟಾಟ್ ಚೇಂಜ್ ಮಾಡಿ, ಇದಕ್ಕೆ ವರ್ಷ ಮೇಂಟೆನೆನ್ಸ್ ಇದೆಯಾ ಸರ್? ಇದರಲ್ಲಿ ಮೇಂಟೆನೆನ್ಸ್ ಅಂತ ಏನು ಬರಲ್ಲ. ಸಾಲ್ಟ್ ವಾಟರ್ pH ಲೆವೆಲ್ ಯಾರಿಗಾದ್ರೆ ಜಾಸ್ತಿ ಇರುತ್ತೋ ಅವ್ರಿಗೆ ಮಾತ್ರ ಒಂದು ಚಿಕ್ಕ ಕೆಲಸ ಇರುತ್ತೆ. ಏನ್ ಮಾಡ್ಬೇಕಾಗುತ್ತೆ? ಅದು ಸ್ವಲ್ಪ ಫಿಲ್ಮೆಂಟ್ ಕ್ಲೀನ್ ಮಾಡ್ಕೋಬೇಕು. ಅದು ಬಿಟ್ಟು ಕಾವೇರಿ ವಾಟರ್ ಆಗ್ಬೋದು, ಇವ್ರು ಯಾರಿಗೂ ಕೂಡ ಸಿಹಿ ವಾಟರ್ ಆಗ್ಬೋದು, ಕಂಪ್ಲೀಟ್ಲಿ ಅವ್ರಿಗೆ ವರ್ಕ್ ಇರಲ್ಲ ಸರ್. ಎಷ್ಟೇ ವರ್ಷ ಬೇಕಾದ್ರೆ ಯೂಸ್ ಮಾಡ್ಬೋದು. ಅದು ಈಸಿನೇ ಅದು ಹೇಳ್ಕೊಡ್ತೀರಾ? ಹೇಳ್ಕೊಡ್ತೀವಿ, ತೊಂದರೆನೇ ಇಲ್ಲ. ಸೊ ನಿಮ್ಮ ಪ್ರಕಾರ ನಿಮ್ಮ ಈ ಟ್ಯಾಪ್ ಗೀಸರ್ಗಳ ಲೈಫ್ ಎಷ್ಟು ಬರ್ಬೋದು ಸರ್? ಸರ್, ಈಗ ನಾವು 8 ವರ್ಷ ಆಯ್ತು ಮಾರ್ಕೆಟ್ಗೆ ಬಂದು. ಇವತ್ತಿಗೂ ಕೂಡ ಜಾಸ್ತಿ ಜನ ಯೂಸ್ ಮಾಡ್ತಾನೆ ಇದಾರೆ. ಸ್ಟಾರ್ಟಿಂಗ್ ಅಲ್ಲಿ ತಗೊಂಡಿರೋಂಥದ್ದು ಹೈದರಾಬಾದ್ ಇಂದ ಸೆಲ್ ಮಾಡಿದ್ ನಾವು ಫಸ್ಟ್ ಬೆಂಗಳೂರಿಗೆಲ್ಲ. ಅಲ್ಲಿಂದ ತಗೊಂಡಿರೋರು ಇವಾಗ ಯೂಸ್ ಮಾಡ್ತಾ ಇದಾರೆ. ಬೆಂಗಳೂರಲ್ಲಿ ಯೂಸ್ ಮಾಡ್ತೀವಿ, ಕರ್ನಾಟಕ ಟೋಟಲ್ ಯೂಸ್ ಮಾಡ್ತಿದ್ದಾರೆ. ಪ್ಲಸ್ ಅದ್ರ ಜೊತೆಗೆ ಏನಂದ್ರೆ ಅವ್ರ ಲೇಡೀಸ್ ಕೂಡ ರೆಕಮೆಂಡ್ ಮಾಡಿದ್ದಾರೆ. ಆತರ ಒಂದು 8 ವರ್ಷದಿಂದ ಯೂಸ್ ಮಾಡ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ಏನಂತಂದ್ರೆ ನೋಡಿ, ಇದ್ರ ತಲೆ ಇದೆಯಲ್ಲ, ಇಟ್ಸ್ ರೊಟೇಟೇಬಲ್, ಸುತ್ತಲೂ ರೊಟೇಟ್ ಆಗುತ್ತೆ. ಇದೊಂದು ಹೇಳಿಲ್ಲ ನಾವು ವೀಕ್ಷಕರಿಗೆ. ಸೊ ನೋಡಿ, ಇದು ಈ ತರ ರೊಟೇಟ್ ಆಗುತ್ತೆ. ಸೊ ಈ ರೊಟೇಷನ್ ನಾಳೆ ದಿನ ಲೂಸ್ ಆಗೋ ಚಾನ್ಸಸ್ ಏನಾದ್ರು ಇದೆಯಾ?
ಸರ್ ಇದು ಕಂಪ್ಲೀಟ್ಲಿ ಸಪರೇಟ್ ಬಿಟ್ ಬರುತ್ತೆ. Okay. ಟೋಟಲ್ ಲಬ್ಬರ್ ಇಂದ ಇದಾಗಿರುತ್ತೆ ಸರ್, ಲೂಸ್ ಆಗ್ಲಿಕ್ಕೆ ಚಾನ್ಸೇ ಇಲ್ಲ. ವಾಷರ್ ಇರುತ್ತೆ ಒಳಗಡೆ. ವಾಷರ್ ಇರುತ್ತೆ ಕಂಪ್ಲೀಟ್ಲಿ. ವಾಷರ್ ಮುಖಾಂತರ ಏನಾಗುತ್ತೆ, ನಾವು ಎಷ್ಟೇ ಸಲ ತಿರ್ಸ್ಕೊಂಡ್ರು ಕೂಡ ಲೂಸ್ ಆಗ್ಲಿಕ್ಕೆ ಚಾನ್ಸ್ ಇರುತ್ತೆ. ಚಾನ್ಸ್ ಇಲ್ಲ ಅಂತ. ಲೂಸ್ ಆಗಿದೆ ಅಂದ್ಕೊಳ್ಳಿ, ನೀವು ಒಂದು 10 ವರ್ಷ ಬಿಟ್ಟು ಕೂಡ ನಮ್ಗೆ ಕಾಲ್ ಮಾಡಿದ್ರೆ ನಾವು ಫ್ರೀಗೆ ಕಳ್ಸಿಕೊಡ್ತೀವಿ ಸರ್. ಅಡ್ಜಸ್ಟ್ ಮಾಡ್ಕೊಡ್ತೀರಾ? ಅಡ್ಜಸ್ಟ್ ಮಾಡ್ಕೊಡ್ತೀವಿ. ಸ್ಮಾಲ್ ಕಾಂಪೋನೆಂಟ್ಸ್ ಹೌದು ಇರುತ್ತೆ. ಸರ್, ಹೌದು. ಆಮೇಲೆ ನೀರು ಇಲ್ಲಿ ಬಿಟ್ಬಿಟ್ಟು ಬೇರೆ ಎಲ್ಲಿಂದಾದ್ರೂ ಲೀಕ್ ಆಗೋ ಚಾನ್ಸಸ್ ಇದೆಯಾ? ಸರ್ ಬರಲ್ಲ ಸರ್, ಇದು ಕಂಪ್ಲೀಟ್ಲಿ ABS ಪ್ಲಾಸ್ಟಿಕ್ ಅಂತ ಹೇಳಿ ಹೆವಿ ಮೋಲ್ಡೆಡ್. ಇವೆಲ್ಲ ಏನು ಅಂದ್ರೆ ನಾವು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ಯಾಕೆಂದ್ರೆ 8 ವರ್ಷದಿಂದ ಕೊಡ್ತಾ ಇದೀವಿ ನಾವು. ಹೊಸದಾಗಿ ಬಂದಿದ್ರೆ ನಾವು ತಲೆ ಕೆಡಿಸ್ಕೋಬೇಕು, ಹೌದೇನಪ್ಪ ಈ ತರ ಕಂಪ್ಲೇಂಟ್ ಬರ್ಬೋದೇನೋ ಅಂತ ಹೇಳಿ. ಕಂಪ್ಲೀಟ್ಲಿ ಝೀರೋ ಸರ್, ತೊಂದರೆ ಇಲ್ಲ. ಕಂಪ್ಲೀಟ್ಲಿ ಝೀರೋ. ನಮ್ಮ ಬಾಡಿ ಕ್ವಾಲಿಟಿ ನಂಬರ್ 1 ಸರ್, ಅದು ನಾನು ಹೇಳೋಂಥದ್ದು. ನಿಮಗೆ ಮಾರ್ಕೆಟ್ ಅಲ್ಲಿ ಬೇರೆ ಗೀಸರ್ಸ್ ನೋಡಿರ್ತಾರೆ, ಸೇಮ್ ಇದೇ ಫೇಸ್ ಅಲ್ಲಿ ಬರುತ್ತೆ. ಲೋ ಕ್ವಾಲಿಟಿ ಬಾಡೀಸ್ ಬರ್ತವೆ, ಫಿಲ್ಮೆಂಟ್ಸ್ ಲೋ ಬರುತ್ತೆ, ಎಲೆಕ್ಟ್ರಿಕಲ್ ಐಟಮ್ಸ್ ಕೂಡ ಲೋ ಕ್ವಾಲಿಟಿ ಬರ್ತವೆ. ಅವೇನಾದ್ರೂ ಬಂದ್ರೆ ಬರ್ಬೋದು ಸರ್, ಬಟ್ ನಮ್ಗೆ ಇದರಲ್ಲಿ 100% ಹೇಳ್ತೀನಿ, ಬರೋ ಚಾನ್ಸೇ ಇಲ್ಲ. ಆಮೇಲೆ ನೆಕ್ಸ್ಟ್ ಡೌಟ್ ಬಂದ್ಬಿಟ್ಟು, ಇದರಿಂದ ನೀರು ತಗೊಂತಾ ಇರ್ತೀವಿ, ಕಂಟಿನ್ಯೂ ಎಷ್ಟು ಅವರ್ ತಗೋಬಹುದು ನಾವು? ಸರ್ ಇದು ನಮ್ಗೆ ಆ ಥರ ಲೆಕ್ಕಾಚಾರಕ್ಕೆ ಬರಲ್ಲ. ಅನ್ಲಿಮಿಟೆಡ್ 24 ತಗೋಬಹುದು. 1000 ಲೀಟರ್ ಇದೆ ಮೇಲ್ಗಡೆ. 1000 ಲೀಟರ್ ತಗೋಬಹುದು. ಹೌದಾ? ಇದರಲ್ಲಿ ಆಫ್ ಮಾಡೋ ಅವಶ್ಯಕತೆ ಇಲ್ಲ ಸರ್. ಸಲನ್ಸ್ಗೆ ಆಗ್ಬೋದು, ದೊಡ್ಡ ದೊಡ್ಡ ಇಂಡಸ್ಟ್ರಿಯಲ್ ಪರ್ಪಸ್ ಕೂಡ ಇವುಗಳನ್ನ ಯೂಸ್ ಮಾಡ್ತಾ ಇದ್ದಾರೆ. 10 ರಿಂದ 15 ಪೀಸ್ ಕಂಪ್ಲೀಟ್ಲಿ ಒಂದೇ ಪ್ಲೇಸ್ ಅಲ್ಲಿ ಫಿಟ್ ಮಾಡಿಕೊಂಡು ಅದರಿಂದ ಬಿಸಿನೀರನ್ನ ಜನರೇಟ್ ಮಾಡ್ಕೊಳ್ತಾ ಇದ್ದಾರೆ. ಆ ಥರ ನಮಗೆ ಏನು ಅಂದ್ರೆ ಇದರಲ್ಲಿ ನೀವು ಪೋರ್ಟೇಬಲ್ ಸರ್, ಫಸ್ಟ್ ಥಿಂಗ್ ಪೋರ್ಟೇಬಲ್, ಎಲ್ಲಿ ಬೇಕಾದ್ರೂ ಸಿಂಪಲ್ ಆಗಿ ಫಿಟ್ ಮಾಡ್ಕೋಬಹುದು. ಇದರಲ್ಲಿ ಮೇನ್ ಅಡ್ವಾಂಟೇಜ್ ಅದು. ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಕೂಡ ತುಂಬಾ ಚೆನ್ನಾಗಿ ಯೂಸ್ ಆಗ್ತಾ ಇದೆ. ಇಂಡಸ್ಟ್ರೀಸ್ ಕೂಡ ಯೂಸ್ ಮಾಡ್ತಿದ್ದಾರೆ. ಬೇಕು ಅಂದ್ರೆ ಪಟ್ಟಂತ ಒಂದು ಸ್ವಿಚ್ ಆನ್ ಮಾಡ್ತಲೇ ಬಿಸಿನೀರು ಬರ್ತವೆ ಅಂದ್ರೆ ಯಾರಿಗೆ ಬೇಡ ಅಲ್ವಾ? ದೊಡ್ಡ ಎಷ್ಟೇ ಅವರು ದೊಡ್ಡ ಸ್ಟೀಮರ್ ಇಟ್ಕೊಂಡ್ರು ಕೂಡ 1 ಅವರ್ 2 ಅವರ್ ವೇಟ್ ಮಾಡ್ಬೇಕು 1000 ಲೀಟರ್ ತಗೋಬೇಕಾದ್ರೆ. ನಮ್ಮ ಹತ್ರ ಅವಶ್ಯಕತೆ ಇಲ್ವಲ್ಲ ಸರ್. 3 ಸೆಕೆಂಡ್ ಸ್ಟಾರ್ಟ್ ಆಗ ಹಿಂಗೆ ಅಲ್ಲಿ ಹೋಗಿ ಮೇನ್ ಸ್ವಿಚ್ ಒಂದಿರುತ್ತೆ, ಅದು ಆನ್ ಮಾಡ್ತಲೆ ಈ ಕಡೆ ತಣ್ಣೀರು ಹೋಗಿ ಬಿಸಿನೀರಾಗಿ ಬರ್ತಾ ಇರ್ತವೆ. ಇನ್ನೇನ್ ಬೇಕು ಸರ್ ಇದರಲ್ಲಿ? ಸರ್ ಆಮೇಲೆ ಇಲ್ಲಿ 60 ಅಥವಾ 70 ಬಂತು ಅನ್ಕೊಳ್ಳಿ, ನಾವೇನಾದ್ರೂ ಆಫ್ ಮಾಡ್ಕೊಬೇಕಾ ಅಥವಾ ಆಟೋಮೆಟಿಕ್ ಕಟ್ ಆಫ್ ಆಗುತ್ತಾ? ಸರ್ ಆಟೋಮೆಟಿಕ್ ಕಂಟ್ರೋಲ್ ಆಗುತ್ತೆ. ಹೀಟ್ ಅನ್ನೋದು ಆಟೋಮೆಟಿಕ್ ಕಂಟ್ರೋಲ್ ಆಗಿ 70 ಡಿಗ್ರೀಸ್ ಎಂಡ್ ಆಗುತ್ತೆ ಆಟೋಮೆಟಿಕ್ ಆಗಿ. ಅದೇ ಇದ್ರಲ್ಲಿ ಬರ್ತಾನೆ, ಅದೇ ಇದರಲ್ಲಿ ಬರ್ತಾ ಇರುತ್ತೆ. ಇನ್ನು ಬೇಕಾದ್ರೆ ನಾವು ಟೆಂಪರೇಚರ್ ಕಂಟ್ರೋಲ್ ಮಾಡ್ಕೋಬಹುದು. ನಮ್ಮ ಮನೆಯಲ್ಲಿ ವಾಟರ್ ಪ್ರೆಷರ್ ಜಾಸ್ತಿ ಇದೆ ಅಂತ ಅಂದ್ಕೊಂಡಾಗ ಆ ಟೈಮಲ್ಲಿ ನಾವು ಕಂಟ್ರೋಲ್ ಕೂಡ ಮಾಡ್ಕೋಬಹುದು ಬಿಸಿನೀರು. ಓಕೆ ಸರ್, ಚಿಕ್ಕ ಮಕ್ಕಳು ಯೂಸ್ ಮಾಡ್ಬೋದಾ ಸರ್? ಚಿಕ್ಕ ಮಕ್ಕಳು ಸ್ಕೂಲ್ಸ್ ಯೂಸ್ ಮಾಡ್ತಿದ್ದಾರೆ, ಅಂಗನವಾಡಿ ಸ್ಕೂಲ್ಗಳಿಗೆ, ನಮ್ಮ ಇದು ಹೇಳ್ತಾರಲ್ವಾ ಪ್ರೀ ಸ್ಕೂಲ್ ಅಂತ ಹೇಳಿ, ಈ ಎಲ್ಲಾ ಪ್ಲೇಸಸ್ ಅಲ್ಲಿ ಯೂಸ್ ಮಾಡ್ತಿದ್ದಾರೆ. ಹೌದು ಸರ್, ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಸರ್. ಮೇನ್ ಬೇಕಾಗಿರೋದು ಚಿಕ್ಕ ಮಕ್ಕಳಿಗೆ, ವಯಸ್ಸಾದವರಿಗೆ, ಮತ್ತೆ ಆಫೀಸ್ಗಳು ಹೋಗೋರು, ಇವ್ರಿಗೆ ಮೇನ್ ಸರ್ ಇದು. ಕರೆಕ್ಟ್ ಆಗಿ ಹೇಳಿದ್ರೆ ಸರ್, ನಿಜವಾಗ್ಲೂ ಹೌದು. ಬೆಳಗಿನ ಜಾವ ನಾವು ನೀರಿಗೆ ಕಾಯೋ ಬದಲು ಆರಾಮಾಗಿ 2 ಸೆಕೆಂಡಲ್ಲಿ 3 ಸೆಕೆಂಡಲ್ಲಿ ನೀರು ಬರುತ್ತೆ. ಯಾವಾಗ ತಲೆ ಕೆಡಿಸ್ಕೊಂತೀರಾ? ಜೊತೆಲಿ NR ಕಾರ್ಪೊರೇಷನ್ದು ಒಳ್ಳೆ ಕ್ವಾಲಿಟಿ ಸರ್ವಿಸಸ್ ಕೂಡ ಕೊಡ್ತಾರೆ ಅಂತ ಹೇಳ್ಬೋದು. ಸರ್ ವಾರಂಟಿ ಎಷ್ಟು ವರ್ಷ ಕೊಡ್ತಾ ಇದ್ದೀರಾ? ಸರ್ ಇದು ಬಂದು 1 year ವಾರಂಟಿ ಇರುತ್ತೆ. ಬಟ್ ನಿಮ್ಗೆ ಇದರಲ್ಲಿ ಹೋಗಂತವ್ ಏನು ಇರಲ್ಲ. ಅಕಸ್ಮಾತ್ ಏನೋ ನಾವು ತಗೊಂಡೋಗಿ ಈ ತರ ಹೊಡೆದಾಕಿದ್ರೆ ಆಗೋಗ್ಬೋದು ನೆಲದಲ್ಲಿ. ತಪ್ಪ ನಮಗೆ ಬಾಡಿ ಡ್ಯಾಮೇಜ್ ಆಗೋ ಚಾನ್ಸ್ ಇರಲ್ಲ ಸರ್. ಅದ್ರ ಬಾಡಿಗೆ ಅದು ಇರುತ್ತೆ. ಬಾಡಿಗೆ ವಾರಂಟಿ ಇರುತ್ತೆ 1 year. ಅದು ಬಿಟ್ಟು ನಿಮಗೆ ಇದು ಬಂದು ಎಲೆಕ್ಟ್ರಿಕಲ್ಸ್ ಫಿಲ್ಮೆಂಟ್ಸ್ಗೆಲ್ಲ ನಮಗೆ ಟೋಟಲ್ ಗೀಸರ್ ಏನಾದ್ರು ಇಶ್ಯೂ ಆಗಿದೆ 6 months ಒಳಗಡೆ ತಗೊಂಡ್ಮೇಲೆ ಅಂದ್ರೆ ಪೀಸ್ ಟು ಪೀಸ್ ಹೊಸ ಪೀಸ್ ಕೊಡ್ತೀವಿ ಸರ್. ಆಫ್ಟರ್ ದಟ್ 6 months ಆದ್ಮೇಲೆ ಏನಾದ್ರೂ ಪಾರ್ಟ್ಸ್ ಹೋಗಿದ್ದು ಪಾರ್ಟ್ಸ್ ಅನ್ನ ಚೇಂಜ್ ಮಾಡ್ಕೊಡ್ತೀವಿ. ಓಕೆ ಸರ್, ಫೈನಲ್ ಆಗಿ ಬರುವಂತದ್ದು ಶಿಪ್ಪಿಂಗ್ ಯಾವ್ದಾರು ಶಿಪ್ ಮಾಡ್ತೀರಾ ಸರ್ ಇದನ್ನ? ಸರ್ ನಮ್ದು ಪ್ರೊಫೆಷನಲ್ ಕೊರಿಯರ್ ಇದೆ, VRL ಇದೆ, DTDC ಇದೆ. ಆಲ್ ಓವರ್ ಇಂಡಿಯಾ ಫ್ರೀ ಕೊರಿಯರ್ ಮುಖಾಂತರ ಕಳಿಸ್ಕೊಡ್ತೀವಿ ಸರ್. ಫ್ರೀ ಡೆಲಿವರಿ ಆಲ್ ಓವರ್ ಇಂಡಿಯಾ ಫ್ರೀ ಡೆಲಿವರಿ ಇರುತ್ತೆ. ಹೌದಾ? ಹಾಗಾದ್ರೆ ಬೆಲೆ ಎಷ್ಟು ಕೊಡ್ತಾ ಇದ್ದೀರಾ ಸರ್ ಇದಕ್ಕೆ? ಸರ್ ಇದು 1800 ರೂಪಾಯಿ ನಮ್ಮ ರೇಟ್ ಇದೆ. ಈಗ ನಮ್ಮ RCB ಅವರು ಒಂದು ವಿನ್ ಆಗಿದ್ದಾರೆ. 18 ವರ್ಷದ ಒಂದು ಶ್ರಮ ಅಂತ ಅಂದ್ಕೋಬಹುದು. ರಾತ್ರಿ ನಾವು ಮ್ಯಾಚ್ ನೋಡ್ತಾ ಇದ್ದಾರೆ, ನಮಗೂ ತುಂಬಾ ಖುಷಿ ಆಗೋಯ್ತು. ಬೆಂಗಳೂರೆಲ್ಲ ಒಂದು ಹಬ್ಬ ಆಗೋಗ್ಬಿಟ್ಟಿದೆ. ಆದ ಕಾರಣ 200 ರೂಪಾಯಿ ಡಿಸ್ಕೌಂಟ್ ಮಾಡಿ 1600 ರೂಪಾಯಿಗೆ ಅವ್ರ ಮನೆವರೆಗೂ ಫ್ರೀ ಡೆಲಿವರಿ ಮಾಡ್ಕೊಡ್ತೀವಿ. 200 ರೂಪೀಸ್ ಡಿಸ್ಕೌಂಟ್ ನಮ್ಮ RCB ಕ್ರೆಡಿಟ್ ಕೊಡ್ತಾರೆ. ಹೌದು. ಸೊ ಇದು ಕನ್ನಡ ಕೋರ ಚಾನಲ್ ಅವ್ರಿಗೂ ಹೌದು, RCB ಅಭಿಮಾನಿಗಳಿಗೂ ಹೌದು, ನಮ್ಮ ಬೆಂಗಳೂರವ್ರಿಗೂ ಹೌದು, ನಮ್ಮ ಕನ್ನಡಿಗರಿಗೂ ಹೌದು ಅಂತ ಹೇಳ್ಬೋದು. 1600 ರೂಪಾಯಿಗೆ ಸಿಗ್ತಾ ಇದೆ ನಿಮಗೆ. ಆನ್ಲೈನ್ ಅಲ್ಲಿ ಕಡಿಮೆ ಬೆಲೆಗೆ ಸಿಗಬಹುದು. ಅವಾಗ ಏನ್ ಯೋಚನೆ ಮಾಡ್ಬೇಕು ನಾವು? ಕ್ವಾಲಿಟಿ ಸರ್. ಮತ್ತೆ ಏನಾಗುತ್ತೆ ಅಂದ್ರೆ ಈಗ ಅಲ್ಲೆಲ್ಲ ಬೇರೆ ಹತ್ರ ತಗೊಂಡಿರೋರು 2 ತಿಂಗಳು 3 ತಿಂಗಳಿಗೆ ಪ್ರಾಬ್ಲಮ್ ಬಂದು ಮತ್ತೆ ನಮ್ಗೆ ಕಾಲ್ ಮಾಡಿದ್ದಾರೆ, ನಮ್ಗೆ ಕಳಿಸ್ಕೊಟ್ಟಿದ್ದಾರೆ. ನೀವೆಲ್ಲಿ ತಗೊಂಡಿದ್ರೆ ಏನು ಅಂತ ಕೇಳಿದ್ರೆ ಅದಕ್ಕೆ ನೋ ರೆಸ್ಪಾನ್ಸ್ ಇರಲ್ಲ. ಅಮೆಜಾನ್ ಲಿಂಕ್ ಕಳಿಸ್ತಾರೆ, ಇಲ್ಲ ಅಂದ್ರೆ ಯಾರೋ ಬೇರೆ ನಮ್ಮ ಇನ್ನೂ ಬೇರೆ ಇದ್ದಾರೆ ಥರ್ಡ್ ಕ್ವಾಲಿಟಿ ಮಾಡೋಂಥವ್ರು, ಅವರಿಗೆ ಎಲ್ಲ ನಂಬರ್ ಕೊಡ್ತಾ ಇದ್ದಾರೆ ಸರ್. ಅವರಿಗೆ ನಮಗೆ ಸಂಬಂಧ ಇಲ್ಲ. ನಮ್ಮ NR ಕಾರ್ಪೊರೇಷನ್ ಸ್ಟ್ಯಾಂಡರ್ಡ್ 8 years ಇಂದ ಇದ್ದೀವಿ, ನಮ್ಗೆ ಒಳ್ಳೆ ಕಸ್ಟಮರ್ ಬೇಸ್ ಇದೆ. ಇದು ನಮ್ದಲ್ಲ ಪ್ರಾಡಕ್ಟ್. ನೀವೆಲ್ಲಿ ತಗೊಂಡಿದ್ರೆ ಅವ್ರ ಹತ್ರ ಹೋಗಿ ಅಂತ. ಅವ್ರು ನೋಡಿದ್ರೆ ಫೋನ್ ತೆಗಿಯಲ್ಲ, ಅವ್ರಿಗೆ ಟೆಕ್ನಿಕಾಲಿಟಿ ಏನು ಗೊತ್ತಿಲ್ಲ, ಏನಾಗಿದೆ ಏನು ಅಂತ. ನಮ್ಮ ಹತ್ರ ಕಂಪ್ಲೀಟ್ಲಿ ಎಲ್ಲರೂ ಕೂಡ ವೆರಿಫೈಡ್ ಟೆಕ್ನಿಷಿಯನ್ಸ್ ಕಾಲ್ ಮಾತಾಡ್ತಾರೆ. ಎಲ್ಲರೂ ಕೂಡ ವೆರಿಫೈಡ್ ನಾಲೆಡ್ಜ್ ಇರೋಂಥವ್ರೆ ಮಾತಾಡ್ತಾರೆ ಸರ್. ಕಂಪ್ಲೀಟ್ಲಿ ನಮ್ಮ ಕಡೆಯಿಂದ ಏನು ರಿಸ್ಕ್ ಬರಲ್ಲ. ನಿಮಗೆ ಬೇರೆ ಕಡೆ ನೀವು 1 hour 2 hour ಸರ್ವಿಸ್ ತಗೊಳ್ಳೋಂಥ ಟೈಮಲ್ಲಿ ನಾವು 2 ನಿಮಿಷದಲ್ಲಿ ಡೀಲ್ ಮಾಡ್ಕೊಡ್ತೀವಿ. ಹೌದು ಸರ್. ಅಲ್ವಾ ಸರ್? ಬೆಂಗಳೂರು ಆದ್ರೆ ಎಷ್ಟೊತ್ತಲ್ಲಿ ಮುಡಿಸ್ತೀರಾ? ಔಟ್ ಆಫ್ ಬೆಂಗಳೂರು ಆದ್ರೆ ಎಷ್ಟು ದಿನದಲ್ಲಿ ಮುಡಿಸ್ತೀರಾ ಇದನ್ನ? ಸರ್ ನಾನು ನಿಮಗೆ 3 to 4 days ಅಂತ ಹೇಳ್ತೇನೆ. ಇವತ್ತು ಬುಕ್ ಮಾಡ್ಕೊಂಡ್ರೆ ನಾಳೆ ಡೆಲಿವರಿ ಆಗಿರೋಂಥವಿದೆ. ಲೋಕಲ್ ಬೆಂಗಳೂರು ಆದ್ರೆ ರ್ಯಾಪಿಡೋ ಮುಖಾಂತರ ಕಳಿಸ್ಕೊಡ್ತೀವಿ. ಈ ಥರ ಏನೋ
ಬೇರೆ ಸರ್ವಿಸ್ಗಳ ಮುಖಾಂತರ ಕಳಿಸ್ಕೊಡ್ತೇವೆ. ಔಟ್ ಆಫ್ ಬೆಂಗಳೂರು ಬಂದು ನಿಮಗೆ 3 to 4 ಡೇಸ್ ಅಂತ ಹೇಳ್ತೀವಿ ಸರ್. ಇವತ್ತು ಬುಕ್ ಮಾಡಿರೋ ನಾಳೆಗೂ ಡೆಲಿವರಿ ಆಗಿದೆ, ನಾಳಿದ್ದು ಡೆಲಿವರಿ ಆಗಿದೆ. ನಾವೊಂದು 3 ಡೇಸ್ ಏನಕ್ಕೆ ಎಕ್ಸ್ಟ್ರಾ ಕೇಳ್ತೀವಿ ಅಂದರೆ, ಅಕಸ್ಮಾತ್ ಏನಾದರೂ ಕೊರಿಯರ್ನವ್ರ ಕಡೆ ಇಶ್ಯೂ ಆಯಿತು, ಇಲ್ಲ ಅವರು ಡೆಲಿವರಿ ಬಾಯ್ನ ಲೇಟ್ ಆಯಿತು, ನಾವು ಸ್ವಲ್ಪ ನೆಮ್ಮದಿಯಾಗಿರ್ಬೇಕು ಸರ್, ತಲೆ ಕೆಡಿಸ್ಕೋಬಾರ್ದು. ಒಂದಿನ ಲೇಟ್ ಆದರೂ ಬರುತ್ತಂತ ನೆಮ್ಮದಿಯಾಗಿರ್ಬೇಕು ಹೇಳ್ಬೇಕು. ಹೌದು ಸರ್. ಸೊ ವೀಕ್ಷಕರೇ, ಇನ್ನೊಂದು ಎಲ್ಲದಕ್ಕೂ ಕೂಡ ಪ್ರೀಪೇಡ್ ಅಂತ ಹೇಳ್ಬೋದು. ಮುಂಚೆನೇ ಪೇಮೆಂಟ್ ಮಾಡಬೇಕು. ನೀವು ಪೇಮೆಂಟ್ ಮಾಡಿದ ತಕ್ಷಣ ನಿಮಗೊಂದು ನಂಬರ್ ಕೊಡಲಾಗುತ್ತೆ ನೋಡಿ, ಈ ಆರ್ಡರ್ ನಂಬರ್ ಅಂತ ಹೇಳುತ್ತೆ. ಅದಾದ ನಂತರ ಬುಕ್ಕಿಂಗ್ ಡೀಟೇಲ್ಸನ್ನು ನಿಮಗೆ ವಾಟ್ಸಪ್ ಮಾಡಲಾಗುತ್ತೆ. ವೀಕ್ಷಕರೇ, ದುಡ್ಡು ಕೊಟ್ಬಿಟ್ಟಿದ್ದೀವಿ ಗುರು, 2 ದಿನ ಆಯಿತು ಬಂದಿಲ್ಲ ಅಂತ ತಲೆ ಕೆಡ್ಸ್ಕೊಳ್ಳೋಕೆ ಹೋಗಬೇಡಿ. ಮೇನ್ ಆಗಿ ಎಸೆನ್ಷಿಯಲ್ ಇದು, ಪ್ರತಿಯೊಬ್ಬರು ಮನೆಯಲ್ಲೂ ಬೇಕು. ಇವತ್ತು ಪ್ರತಿಯೊಬ್ಬರ ಮನೆಯಲ್ಲೂ ಗೀಸರ್ ಇಲ್ಲೇ ಇಲ್ಲ, ಎಲ್ಲರ ಮನೆಯೂ ಗೀಸರ್ ಇದೆ ಅಲ್ವಾ? ಜನರು ಜಾಸ್ತಿ ಆಗಿದ್ದಾರೆ, ಪ್ರತಿಯೊಬ್ಬರಿಗೂ ಕೂಡ ಬೇಕು. ಟೈಮ್ ಮ್ಯಾನೇಜ್ಮೆಂಟ್ ಆಗ್ತಾ ಇದೆ. ಎರಡನೇದೇನು ಅಂದರೆ, ದೊಡ್ಡ ಗೀಸರ್ ಬೇಕಂದ್ರೆ 5,000, 6,000, 8,000, 10,000 ಪ್ರೈಸ್ ಇದೆ. ನಿಮಗೆ ಕಡಿಮೆ ಬಜೆಟ್ ಅಲ್ಲಿ ಬರುತ್ತೆ, ಪ್ಲಂಬರ್ನ ಅವಶ್ಯಕತೆ ಇರಲ್ಲ, ಮತ್ತೆ ಅಲ್ಲಿ ಫಿಟ್ ಮಾಡ್ಲಿಕ್ಕೆ ಒಂದು 2-3 ಸಾವಿರ ಖರ್ಚಾಗುತ್ತೆ. ಹೌದು, ಫಿಟ್ಟಿಂಗ್ ಸೆಟ್ಸ್ ಆಗ್ಬೋದು, ಮತ್ತೆ ಕರೆಂಟ್ ಬಿಲ್ ನಿಮ್ಗೆ ಅಡಿಷನಲ್ ಮತ್ತೆ ಎವ್ರಿಥಿಂಗ್ ಸೆಲ್ಯೂಟ್ ಮಾಡುತ್ತೆ. 3,000 ರೂಪಾಯಿ ಕರೆಂಟ್ ಬಿಲ್ ಗಟ್ಟಪ್ಪ ಗೀಸರ್ಗೆ ಅಂತ ಹೇಳಿ. ಇವೆಲ್ಲ ಏನಿರಲ್ಲ ಸರ್, ಒಂದು 500 ರಿಂದ 600 ರೂಪಾಯಿ ಖರ್ಚಲ್ಲಿ ನಿಮಗೆ ತಿಂಗಳು ಕರೆಂಟ್ ಬಿಲ್ ಬರುತ್ತೆ. ಅದ್ರ ಜೊತೆ 4 ರಿಂದ 5 ಜನ ಪ್ರತಿದಿನ ಮನೇಲಿ ಸ್ನಾನ ಮಾಡ್ಕೋಬಹುದು. ಬೆಸ್ಟ್ ಅಂತ ಹೇಳ್ತೀನಿ, ಜಾಸ್ತಿ ಬೆಸ್ಟ್ 100% ನಾನು ಹೇಳ್ತೀನಿ ಸರ್. ನಿಮಗೆ ಕಂಪ್ಲೀಟ್ಲಿ ನೀವು ಯೂಸ್ ಮಾಡೋದ್ರಿಂದ ನಿಮ್ಮ ಡೇ ಲೈಫ್ ಜಾಸ್ತಿ ಸಿಂಪಲ್ ಆಗೋದ್ರ ಜೊತೆಗೆ ದುಡ್ಡಿನ ಅವಶ್ಯಕತೆ ಕೂಡ ಜಾಸ್ತಿ ಕಡಿಮೆ ಆಗುತ್ತೆ, ಕಮ್ಮಿ ಆಗುತ್ತೆ. ಸೊ ಮಳೆಯ ಒಂದು ಆಪತ್ ಬಾಂಧವ ಅಂತ ಹೇಳ್ತೀನಿ. ಮಳೆಗಾಲ, ಚಳಿಗಾಲ ಆ ಟೈಮಲ್ಲಿ ಇದು ಬೇಕೇ ಬೇಕು. ಸೊ ಮಳೆಗಾಲ ಸ್ಟಾರ್ಟ್ ಆಗ್ತಾ ಇದೆ, ಒದ್ದಾಡೋ ಬದಲು ದಯವಿಟ್ಟು ಇದನ್ನು ಆರ್ಡರ್ ಮಾಡೋದನ್ನು ಮರಿಬೇಡಿ. ಸೊ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಯಾವ ಟೈಮಿಂದ ಯಾವ ಟೈಮ್ವರೆಗೆ ಕಾಲ್ ಮಾಡ್ಬೋದು ಸರ್. ನಮ್ಮದು ಆಫೀಸು 10 ಗಂಟೆಯಿಂದ ಸಾಯಂಕಾಲ 7 ಗಂಟೆವರೆಗೂ ಇರ್ತೇವೆ. ಈ ಟೈಮಿಂಗ್ಸಲ್ಲಿ ನೀವು ಯಾವುದೇ ಟೈಮಲ್ಲಿ ಕಾಲ್ ಮಾಡ್ಬೋದು. ಇಲ್ಲ ನಾವು ನಿಮಗೆ ಕಾಲಲ್ಲಿ ಕನೆಕ್ಟ್ ಆಗಲಿಲ್ಲ, ಯಾಕೆಂದರೆ ನಮ್ಮದು ಇನ್ಕಮಿಂಗ್ ಕಾಲ್ಸು ಜಾಸ್ತಿ ಇರುತ್ತೆ ಸರ್, ಕಂಟಿನ್ಯೂಸ್ಲಿ ಜಾಸ್ತಿ ಪ್ರಾಡಕ್ಟ್ಸ್ ಇದೆ. ಆದ ಕಾರಣ ಏನಾಗುತ್ತೆ ಅಂದರೆ, ನೀವು ವಾಟ್ಸಪ್ಪಲ್ಲಿ ಒಂದ್ಸಲ ಹಾಯ್ ಅಂತ ಹಾಕಿದ್ರೆ ನಮ್ಮ ಟೀಮ್ ಬೇರೆ ಸಪ್ರೇಟ್ ಇದ್ದಾರೆ, ಅವರು ನಿಮಗೆ ರೆಸ್ಪಾನ್ಸ್ ಮಾಡ್ತಾರೆ, ಬೇಗ ಡೀಲ್ ಆಗುತ್ತೆ ಸರ್. ಡೀಲ್ ಆಗುತ್ತೆ ನೋಡಿ ತಗೊಬೇಕು ಅಂದ್ರೆ ಎಲ್ಲಿ ಬರಬೇಕು ಸರ್? ನಮ್ಮದು ಬೆಂಗಳೂರಿನ KR ಇದೆ, ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿಯಲ್ಲಿದೆ. ನೀವು ಇಲ್ಲಿ 2 ಪ್ಲೇಸಲ್ಲಿ ಬರ್ಬೋದು ಸರ್. ಹೈದರಾಬಾದ್ ಇದೆ, 3 ಪ್ಲೇಸಲ್ಲಿ ಎಲ್ಲಿ ಬೇಕಾದ್ರೂ ಬಂದು ತಗೋಬಹುದು. ಓಕೆ ಸರ್. ಯಾರಾದರೂ ನಾವು ರೀಸೇಲ್ ಮಾಡ್ತೀವಿ, ನಮಗೆ ಡಿಸ್ಟ್ರಿಬ್ಯೂಷನ್ ಕೊಡಿ ಅಂದ್ರೆ ಕೊಡ್ತೀರಾ ಸರ್? ಕೊಡ್ತಾ ಇದೀವಿ ಸರ್. ಈಗ ಕರ್ನಾಟಕದಲ್ಲಿ ಒಂದು 25 ರಿಂದ 26 ಜನ ನಾವು ಆಲ್ರೆಡಿ ಸೇಲ್ ಮಾಡ್ತಿದ್ದಾರೆ ನಮ್ಮ ಪ್ರಾಡಕ್ಟ್ ಬೇರೆ ಬೇರೆ ತಾಲೂಕಲ್ಲಿ. ಕಂಪಲ್ಸರಿ ಕೊಡ್ತೀವಿ ಸರ್. ಪ್ರತಿ ತಾಲೂಕಿಂದ ಕೂಡ ಯೂತ್ಗಾಗ್ಬೋದು, ಯಾರೇ ಆಗ್ಬೋದು, ಸ್ವಲ್ಪ ಪ್ಯಾಷನೇಟ್ ಆಗಿರೋಂಥವ್ರು ಯಾರಾದರೂ ಇದ್ದರೆ ನಮಗೆ ನೀವು ಆ್ಯಡ್ ಆಗ್ಬೋದು ಸರ್. ನಮ್ಮ ಹತ್ರ ಟೋಟಲ್ ಒಂದು 18 ಥರದ ವಸ್ತುಗಳಿದ್ದಾವೆ. ಎಲ್ಲನೂ ಕೂಡ ನಾವು ನಿಮಗೆ ರಿಸೇಲ್ ಪರ್ಪಸ್ಗೆ ಒಂದು ಒಳ್ಳೆ ರೇಟ್ಗೆ ಕೊಡ್ತೀವಿ. ಪ್ಲಸ್ ಸೇಲ್ಸ್ ಕೂಡ ನಿಮಗೆ ಒಂದು 75 to 90% ಸೇಲ್ಸ್ ನಾವೇ ಕೊಡ್ತೇವೆ. ಒಂದು 10% ನೀವು ಜನರೇಟ್ ಮಾಡ್ಕೋಬೇಕು, ಆ ಥರ ಬರುತ್ತೆ ಸರ್. ಯಾಕೆ ಹೇಳ್ತೀವಿ ಅಂದರೆ, ನಿಮಗೆ ಜನರೇಟ್ ಮಾಡುವಂಥ ಕೆಪಾಸಿಟಿ ನಿಮಗೂ ಇರಬೇಕು ಸರ್. ನಾವೇ ಯಾವಾಗಲೂ ನಿಮಗೆ ಬ್ಯಾಕ್ ಬೋನ್ ಆಗಿರ್ಲಿಕ್ಕೆ ಆಗಲ್ಲ. ಆದ ಕಾರಣ ಅಂದರೆ, ನೀವು ಒಂದು 10% ನೀವು ಜನರೇಟ್ ಮಾಡ್ಕೊಳ್ಳೋಂಥ ಧೈರ್ಯ ನಿಮಗಿದ್ರೆ 90% ವರೆಗೂ ನಾವು ಸೇಲ್ ಕೊಡ್ತೀವಿ ಸರ್. ಸೇಲ್ ಕೊಡ್ತೀರಾ ಅಂತ ಹೇಳ್ತೀರಾ? ಓಕೆ ಸರ್. ಅಪಾರ್ಟ್ ಫ್ರಮ್ ದಿಸ್ ಇನ್ನೇನೇನು ಪ್ರಾಡಕ್ಟ್ ಇದೆ ನಿಮ್ಮ ಹತ್ರ? ಸರ್ ನಮ್ಮ ಹತ್ರ ಇದು ಬಿಟ್ಟು ಈಗ ಛೋಟಾ ಭೀಮ್ ಅಂತ ಹೇಳಿ ಕರ್ನಾಟಕದಲ್ಲಿ ಟ್ರೆಂಡ್ ಸೆಟ್ ಮಾಡಿದೆ ಅಂತ ಹೇಳ್ಬೋದು ಸರ್. ಇದಕ್ಕೆಂದ್ರೆ ಒಂದು ಎಕ್ಸೈಟ್ಮೆಂಟ್ ಅಂತಾನೆ ಹೇಳ್ತೀವಿ ನಾವು. ಯಾಕೆಂದ್ರೆ ಇಷ್ಟರವರೆಗೂ ನಾವು ಅನ್ಲಿಮಿಟೆಡ್ ಸೇಲ್ ಮಾಡಿದ್ದೇವೆ. ನೀವು ಯೂಟ್ಯೂಬಲ್ಲಿ ಹೋಗಿ ನಮ್ಮ ಕಂಪ್ನಿ ನಂಬರ್ ಎಂಟರ್ ಮಾಡಿ ಸರ್ಚ್ ಮಾಡಿದ್ರೆ ಸಾಕು, ಛೋಟಾ ಭೀಮ್ ಸ್ಟೋವ್ನ ಬಗ್ಗೆನೇ ಬರುತ್ತೆ ಸರ್. ಲಾಸ್ಟ್ ಟೈಮ್ ನಿಮ್ಮ ಪೇಜಲ್ಲಿ ಒಂದು ವಿಡಿಯೋ ಮಾಡಿದ್ವಿ, ಜ್ಞಾಪಕ ಇರ್ಬೋದು, ಛೋಟಾ ಭೀಮ್ ಅಂತ ಹೇಳಿ ಸರ್. ಪ್ರೈಸ್ ಬಂದು 4,500 ರೂಪಾಯಿ ಬೀಳುತ್ತೆ. ಬಟ್ ಅದು ವರ್ಕ್ ಮಾಡೋಂಥದ್ದು ಮಾತ್ರ 3 ಗ್ಯಾಸ್ನ ಫ್ಲೇಮ್ ಒಂದೇ ಸ್ಟವಲ್ಲಿ ಬರುತ್ತೆ ಸರ್. ಅದು ನಿಜವಾಗ್ಲೂ ಕರ್ನಾಟಕದಲ್ಲಿ ಟ್ರೆಂಡ್ ಸೆಟರ್ ಆಗಿಬಿಟ್ಟಿದೆ ಸರ್. ಛೋಟಾ ಭೀಮ್ ಅಂತ ಮಿಲಿಯನ್ ಗಟ್ಟಲೆ ವ್ಯೂ ಸರ್. ಮಿಲಿಯನ್ಸ್, 3 ಮಿಲಿಯನ್ಸು, 4 ಮಿಲಿಯನ್ಸು, 5 ಮಿಲಿಯನ್ ವ್ಯೂಸು ರೇಂಜ್ ಕ್ರಾಸ್ ಆಗಿಬಿಟ್ಟಿದೆ ಸರ್. ಜನ ಇಷ್ಟ ಆಗ್ಬಿಟ್ಟಿದೆ. ನಂಬರ್ 1 ಸರ್ ಅಸಲು. ಸೊ ನಿಮಗೂ ಕೂಡ ಗ್ಯಾಸಿನ ಬೆಲೆ ಜಾಸ್ತಿ ಅನಿಸ್ತಾ ಇದೆ, ನಿಮಗೂ ಕೂಡ ಕಮ್ಮಿ ರೇಟಲ್ಲಿ ಅಡುಗೆ ಮಾಡಬೇಕು, ಕ್ವಿಕ್ಕಾಗಿ ಅಡುಗೆ ಮಾಡಬೇಕು, ಮನೇಲಿರಲಿ ಕಮರ್ಷಿಯಲ್ ಹೋಟೆಲ್ ಇರಲಿ, ಪ್ರತಿಯೊಬ್ಬರಿಗೂ ಕೂಡ ಕ್ವಿಕ್ ಅಡುಗೆ ಬೇಕು. 300 ರೂಪಾಯಿ 400 ರೂಪಾಯಿ ಇಡೀ ಮಂತಿನ ಅಡುಗೆಗೆ ಮುಗಿದೋಗ್ಬೇಕು ಅಂದರೆ ಛೋಟಾ ಭೀಮನ್ನ ಪರ್ಚೇಸ್ ಮಾಡ್ಬೋದು. ಸ್ಕ್ರೀನ್ ಮೇಲೆ ನಿಮಗೆ ಅದರ ಫೋಟೋ ಕೂಡ ಹಾಕಿರ್ತೀನಿ. ಇದೊಂದು ಗ್ಯಾಸಿಫೈಯರ್, ವುಡ್ ಗ್ಯಾಸಿಫೈಯರ್ ಸ್ಟೋವ್ ಅಂತ ಹೇಳ್ಬೋದು. ಅದು ನೀವು ಇಡೀ ಇಂಡಿಯಾ ಸರ್ಚ್ ಮಾಡಿ, ಇಡೀ ಕರ್ನಾಟಕ ಸರ್ಚ್ ಮಾಡಿ, ಇಡೀ ಆನ್ಲೈನ್ ಸರ್ಚ್ ಮಾಡಿದ್ರು ಕೂಡ ಏನು NR ಕಾರ್ಪೊರೇಷನ್ ಸಿಗ್ತಾ ಇದೆ ಆ ಬೆಲೆಗೆ, ಆ ಕ್ವಾಲಿಟಿ ಡೆಫಿನೆಟ್ಲಿ ಸಿಗಲ್ಲ ಅಂತ ಹೇಳ್ತೀರಿ. ಸೊ ಇದು ಒಂದು ಸಮಯದ ಉಳಿತಾಯ, ಜೊತೆಯಲ್ಲಿ ಹಣದ ಉಳಿತಾಯ, ಕ್ವಿಕ್ ಅಡುಗೆ ಆಗುತ್ತೆ ಅಂತ ಹೇಳ್ಬೋದು, ರುಚಿಕರವಾದ ಅಡುಗೆ ಆಗುತ್ತೆ ಅಂತ ಹೇಳ್ಬೋದು. ಯಾರ್ಯಾರು ಹೋಟೆಲ್ ಓನರ್ಗಳಿದ್ದೀರಾ, ಯಾರ್ಯಾರು ಜಾಯಿಂಟ್ ಫ್ಯಾಮಿಲಿಗಳಿದ್ದೀರಾ, ಯಾರ್ಯಾರು ನ್ಯೂಕ್ಲಿಯರ್ ಫ್ಯಾಮಿಲಿಗಳಿದ್ದೀರಾ, ಕ್ವಿಕ್ ಅಡುಗೆ ಬೇಕು, 300-400 ರೂಪಾಯಿ ಅಡುಗೆ ಆಗಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರೋಂಥ ನಂಬರ್ ಮೂಲಕ ಛೋಟಾ ಭೀಮ್ ವುಡ್ ಗ್ಯಾಸಿಫೈರ್ ಸ್ಟೋವ್ನು ಕೂಡ ನೀವು ಆರ್ಡರ್ ಮಾಡ್ಬೋದು. ಅದು ಕೂಡ ಆಲ್ ಓವರ್ ಇಂಡಿಯಾ ನಿಮಗೆ ಫ್ರೀ ಡೆಲಿವರಿ ಕೂಡ ಕೊಡ್ತಾ ಇದ್ದಾರೆ ವೀಕ್ಷಕರೇ. ಜೊತೆಯಲ್ಲಿ ಒಂದು ಒಳ್ಳೆ ವಾರಂಟಿ ಕೂಡ ಕೊಡ್ತಾರೆ ವೀಕ್ಷಕರೇ. ವೀಕ್ಷಕರಿಗೆ ಹೇಗೆ ಒಂದು 18 ವರ್ಷಗಳ ನಂತರ RCBಗೆ ಕಪ್ ಸಿಕ್ತು, ಅದೇ ರೀತಿಯಲ್ಲಿ ಬಹಳ ದಿನಗಳ ನಂತರ ಒಂದೊಳ್ಳೆ ಟ್ಯಾಪ್ ಗೀಸರ್ ಅನ್ನ ತಂದಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು ವೀಕ್ಷಕರೇ.